Hi guys, welcome to Aditi Anushka page. ಎಸ್ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ನೀವೇನು ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಯ್ ಹಾಯ್ ಅವಿಷ್ಕಾ ಹಾಯ್ ಹಾಯ್ ಮಾಡಿ. ಅವಳಿಗೆ ಹಿಂಗ್ ಮಾಡಲ್ಲ, ಹಿಂಗ್ ಮಾಡ್ತಾಳೆ. ನಿಮ್ದಲ್ಲಪ್ಪ ಸ್ಪೆಕ್ಸ್. ಅವಿಷ್ಕಂದ ಎಲ್ಲಿ ಸ್ಪೆಕ್ಸ್ ತೋರಿಸಿ. ಅಲ್ಲಿ ಇದೆಯಾ? ಎಸ್ ವಾಟ್ ಸ್ಪೆಷಲ್ ಟುಡೇ? ಲವ್ ಸ್ಟೋರಿ ಲಾಗ್. ಲವ್ ಸ್ಟೋರಿ ವ್ಲಾಗ್. ಎಸ್, ಸೊ ಇವತ್ತಿಂದ ನಾವು ಲವ್ ಸ್ಟೋರಿ ವ್ಲಾಗ್ ಮಾಡ್ತಿದೀವಿ. ತುಂಬಾ ದೊಡ್ಡ ವ್ಲಾಗ್ ಆಗುತ್ತೆ, ಬಟ್ ವಿ ಹ್ಯಾವ್ ಪ್ಲಾನ್ ಟು ಡೂ ಇನ್ ಏನಂತ ಹೆಂಗೆ ಹೇಳೋದು, ಪಾರ್ಟ್ಸ್ ಅಲ್ಲ. ಸೊ ದಿಸ್ ಇಸ್ ದ ಫಸ್ಟ್ ಪಾರ್ಟ್. ಈ ಫಸ್ಟ್ ಪಾರ್ಟ್ ಅಲ್ಲಿ ಏನೇನಿರುತ್ತೆ ಅಂತಂದ್ರೆ ನಮ್ಮ ಬ್ಯಾಕ್ ಗ್ರೌಂಡ್. ಅಂದ್ರೆ ತುಂಬಾ ಜನ ಮೊನ್ನೆ ಒಂದು ವ್ಲಾಗ್ ಶೇರ್ ಮಾಡಿದ್ದಾಗ ಕೇಳಿದಿರಾ ದಟ್ ಏನೇನೆಲ್ಲ ಶೇರ್ ಮಾಡ್ಕೋಬೇಕು ಅಂತ ಅಂದ್ರೆ ನಾ ಫಸ್ಟ್ ಅನ್ ಕೇಳಿದಾಗ ನಿಮ್ಮ ಬ್ಯಾಕ್ ಗ್ರೌಂಡ್ ಹೇಗ್ ಮೀಟ್ ಮಾಡಿದ್ದು, ಎಷ್ಟು ವರ್ಷ ಆಯ್ತು ಮೀಟ್ ಮಾಡಿ, ಎಷ್ಟು ವರ್ಷ ಡೇಟ್ ಮಾಡಿದ್ರಿ, ಅದಾದ್ಮೇಲೆ ನಿಮ್ ಮನೆಯವ್ರು ಒಪ್ಕೊಂಡ್ರ, ಅಂಡ್ ಹೇಗೆ ಮದ್ವೆವರ್ಗುನು ಹೇಗ್ ಬಂತು, ಅಷ್ಟೇ ಅಲ್ಲನೆ ಇನ್ನೇನಾರ ಇದೆಯಾ? ಅಷ್ಟೇ. ಸೊ ವಿ ಆರ್ ಸ್ಟಾರ್ಟಿಂಗ್. ಅಂಡ್ ಇವಾಗ ಹೇಗ್ ಬಂತು, ಅದಕ್ಕೆ ಏನ್ ಕಷ್ಟಪಟ್ಟು ಎಲ್ಲಾನು ಹೇಳ್ತೀನಿ, ಹೇಳೋಣ. ಸೊ ಈ ವ್ಲಾಗ್ ಇಟ್ಸ್ ಕಂಪ್ಲೀಟ್ಲಿ ಸ್ಟಾರ್ಟ್ ಹೌ ಇಟ್ ಹ್ಯಾಸ್ ಸ್ಟಾರ್ಟೆಡ್ ಅಂತ. ಅಂಡ್ ಇವತ್ತು ಒಂದು ಹಾಸ್ಪಿಟಲ್ ಒಂದು ಏನೋ ಒಂದು ಈಗ ಫಸ್ಟ್ ಆಗಸ್ಟ್ ಇಂದ 7th August ವರ್ಗುನು ಬ್ರೆಸ್ಟ್ ಫೀಡಿಂಗ್ ವೀಕ್ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಈ ಒಂದು ವೀಕ್ ನ ಫಸ್ಟ್ ವೀಕ್ ಆಫ್ ಆಗಸ್ಟ್ ನ. ಸೊ ಆ ಒಂದು ಇರೋದ್ರಿಂದ ಒಂದು ಹಾಸ್ಪಿಟಲ್, ವೈಟ್ ಫೀಲ್ಡ್ ಅಲ್ಲಿ ಒಂದು ಹಾಸ್ಪಿಟಲ್ ಗೆ ನಮ್ಮನ್ನ ಇನ್ವೈಟ್ ಮಾಡಿದ್ದಾರೆ. ಸಮ್ ಇನಾಗ್ರೇಷನ್ ಏನೋ ಒಂದು ನಡೀತಾ ಇದೆ ಅಂತ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಈ ತರ ಇನಾಗ್ರೇಷನ್ ಹೋಗೋದು ಅಂತಂದ್ರೆ ಆಬ್ವಿಯಸ್ಲಿ ಖುಷಿ ಇರುತ್ತೆ ಅಲ್ವಾ. ಸೊ ನಾವು 4 ಜನನು ಹೋಗ್ತಾ ಇದೀವಿ ಅಂಡ್ ದೇ ಹ್ಯಾವ್ ಇನ್ವೈಟೆಡ್ ಅಸ್ ಫಾರ್ ಇನ್ಸ್ಟಾಗ್ರಾಮ್ ರೀಲ್. ಒಂಥರ ಚೆನ್ನಾಗಿದೆ ಫೀಲ್. ಸೊ ಹಾಗೇನೆ ಹೋಗ್ತಾ ಇದೀವಿ ಅಲ್ವಾ, ಹಾಗೇನೆ ಮಾತಾಡ್ಕೊಂಡು ಬ್ಲಾಗ್ ನ ಕಂಟಿನ್ಯೂ ಮಾಡೋಣ ಅಂತ ಅನ್ಬಿಟ್ಟು ವಿ ಹ್ಯಾವ್ ಸ್ಟಾರ್ಟೆಡ್. ಎಸ್, ಸ್ಟಾರ್ಟ್ ಮಾಡಿ ಸರ್. ಫಸ್ಟ್ ಆಫ್ ಆಲ್ ಒಂದ್ ಹೇಳ್ಬೇಕು ಅಂದ್ರೆ ನನ್ಗೆ ಡೇಟು ಇಯರ್ ಎಲ್ಲ ನೆನ್ಪಿರಲ್ಲ. ವೆರಿ ಪುವರ್. ಅದೆಲ್ಲ ಕೊಡಲ್ಲ. ತುಂಬಾ ಜಾಸ್ತಿ ಮೆಮರಿ, ನಾನೆಲ್ಲ ನೆನ್ಪಿಟ್ಕೊಂಡಿರ್ತೀನಿ, ಬಟ್ ಅವ್ರಿಗೆ ಡೇಟ್ ಎಲ್ಲ ನೆನ್ಪಿರಲ್ಲ. ನಾನ್ ಕರೆಕ್ಟ್ ಮಾಡಕ್ ಇರ್ತೀನಿ. ಸ್ಟಾರ್ಟ್. ನಮ್ ಏನಿದೆಯೋ ಕರೆಕ್ಟ್ ಆಗಿ ಹೇಳ್ಬೇಕು. ಕರೆಕ್ಟ್ ಆಗಿ ನಮ್ ಲವ್ ಸ್ಟೋರಿ ಬಂದು ಬಿಗನ್ ಆಗಿದ್ದು ಕಾಲೇಜ್ ಡೇಸ್ ಇಂದ. ಕಾಲೇಜ್ ಅಂದ್ರೆ ಇಯರ್ ನೆನಪಿಲ್ಲ ಸೀರಿಯಸ್ಲಿ. 2012 ಸಮಥಿಂಗ್ ಅಲ್ಲ, 2012 ಅಂತಂದ್ರೆ ನಾನು ಡಿಗ್ರಿ ಸ್ಟಾರ್ಟ್ ಮಾಡಿದ್ದು 2012. PU ಮುಗಿಸ್ಕೊಂಡು, PU ನಮ್ದು ಕೋಎಡ್ ಕಾಲೇಜ್ ಅಲ್ಲ, ಗರ್ಲ್ಸ್ ಕಾಲೇಜು. ಅದಾದ್ಮೇಲೆ PUಗೆ ಕೋಎಡ್ ಹೋಗಿದ್ದು. ಸೊ ಇವರು PU ಬಂದ್ರು. ಸೊ ಇವ್ರಿಗೂ ನನಗೂ ಎಷ್ಟು ವರ್ಷ ಬಂದಿಲ್ಲ, PUಗಲ್ಲ ಡಿಗ್ರಿಗೆ ಬಂದಿದ್ದು. ಐ ಆಮ್ ಸಾರಿ. ಸೊ ಇವರು PU ಮುಗಿಸ್ಕೊಂಡು ಡಿಗ್ರಿ ಕಾಲೇಜಿಗೆ ಬಂದಿದ್ದು, ನಾನು PU ಮುಗಿಸ್ಕೊಂಡು ಡಿಗ್ರಿ ಕಾಲೇಜಿಗೆ ಬಂದಿದ್ದು. ಸೊ 2012 ಅಲ್ಲಿ ಫಸ್ಟ್ ಮೀಟ್ ಮಾಡಿದ್ದು. ಅಂದ್ರೆ ಇವ್ರದ್ದು PU ಆಗಿತ್ತು, ನಂದು PU ಆಗಿತ್ತು. ಸೊ ಕೋಎಡ್ ಕಾಲೇಜಿಗೆ ಹೋಗಿದ್ವಿ. ಆಮೇಲೆ ಸೇಮ್ ಇಯರ್ ಅಂತ ಕೇಳಿದಾರೆ. ನಿಮ್ದು ಇಬ್ರದ್ದು ಏಜ್ ಡಿಫ್ರೆನ್ಸ್ ಏನು ಅಂತ ಕೇಳಿದಾರೆ. ಚಾನ್ಸ್ ಇಲ್ಲ. ನಾನು 1992, ಅವ್ರು 1992, ನಾನು 1994. ಓನ್ಲಿ 2 years ಅಷ್ಟೇ ಡಿಫ್ರೆನ್ಸ್, ನಾಟ್ ಅಷ್ಟೊಂದೇನ್ ಡಿಫ್ರೆನ್ಸ್ ಇಲ್ಲ. ಸೊ 2 years ಡಿಫ್ರೆನ್ಸ್. ಹೇಗಪ್ಪ ಮತ್ತೆ ಡಿಗ್ರಿಲಿ ಇದನ್ನ ಹೇಳ್ತೀನಿ ಏನು, ಹೇಗಪ್ಪ ಮತ್ತೆ ಡಿಗ್ರಿಲಿ ಒಂದೇ ಕ್ಲಾಸ್ಮೇಟ್ಸ್ ಆಗಿದ್ರು ಅಂತಂದ್ರೆ, ಇವರು PU ಡುಮ್ಕಿ ಅಂತಂದ್ರೆ ನಾನೇ ಎಜುಕೇಶನ್ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಆಮೇಲೆ ನಮ್ಮ ಅಕ್ಕ ಡಾಕ್ಟ್ರು, ಅವರು ಬೈದು, ನಿನ್ ಮದ್ವೆ ಆಗೋ ಹುಡುಗಿನೂ ಡಿಗ್ರಿ ವಾಣಿ ಅಕ್ಕ, ನಿನ್ ಮದ್ವೆ ಆಗೋ ಹುಡುಗಿನೂ ಡಿಗ್ರಿ ಮಾಡಿರ್ತಾರೆ, ಅವ್ರ ಮುಂದೆ ನೀನು ಚೀಪ್ ಆಗಿ ಹೋಗ್ತೀಯ, ಹಂಗೆ ಹಿಂಗೆ ಅಂತೆಲ್ಲ ಒಂದಿನ ಕೂರ್ಸ್ಕೊಂಡು ಹೇಳಿದ್ರು. ನಾನು ಒಂದು PU ಬಂದು ಒಂದು 3 ವರ್ಷ ಮಾಡಿದೀನಿ. ನಾನು 1 ವರ್ಷಕ್ಕೆ 2 ಸಬ್ಜೆಕ್ಟ್ ಪಾಸ್ ಮಾಡ್ತಾ ಇದ್ದಿದ್ದು ಅಷ್ಟೇ. ಅದ್ರ ಮೇಲೆ ತಲೆ ಕೆಡಿಸ್ಕೊತಾ ಇರ್ಲಿಲ್ಲ. 1 ವರ್ಷಕ್ಕೆ 2 ಸಬ್ಜೆಕ್ಟ್ ಬರ್ದ್ಬಿಟ್ಟು ಬರ್ತಾ ಇದೆ. ಬಟ್ ಅಂದ್ರೆ ನಾನು ಓದಕ್ ಬರಲ್ಲ ಅಂತೇನಿಲ್ಲ, ನಾನು ಓದಕ್ಕೆ ಬರೆಯಕ್ಕೆಲ್ಲ ನೀಟಾಗಿ ಬರೋದು. ಬಟ್ ಏನಂತಂದ್ರೆ ನನ್ ಸೋಂಬೇರಿತನ, ಫ್ರೆಂಡ್ಸ್ ಜಾಸ್ತಿ ಅಲ್ಲೇ ಹಾಳಾಗಿ ಹೋಗಿದ್ದು. ತುಂಬಾ ಫ್ರೆಂಡ್ಸ್ ಅದು ಇದು ಅನ್ಕೊಂಡು ಎಲ್ಲ ಇದ್ ಮಾಡ್ಕೊಂಡು, ಅಂದ್ರೆ ಅವಾಗ ಏನು ಹುಚ್ಚಿತ್ತು ಅಂದ್ರೆ ಫಸ್ಟ್ ಡೇ ಫಿಲಮ್ ಯಾವ್ದೇ ರಿಲೀಸ್ ಆದ್ರೂ ಹೋಗಿ ನೋಡ್ಬೇಕು, ಆತರ. ಸೊ ಅದರಿಂದ ವರ್ಷಕ್ಕೆ 2 ಸಬ್ಜೆಕ್ಟ್. ಸಪ್ಲಿನೂ ಬರೀತಾ ಇರ್ಲಿಲ್ಲ. ನಮ್ಮ ಅಪ್ಪ ಹೋಗುದು ಬರ್ಸೋರು, ನಾನು ಹೋಗ್ಬಿಟ್ಟು ನೇಟಾಗಿ ಎದ್ಬಿಟ್ಬಿಟ್ಟು ಕ್ವಶನ್ ಪೇಪರ್ ಕೊಟ್ರೆ ಆನ್ಸರ್ನ ಒಂದು
45 ಮಿನಿಟ್ಸ್ ಒಳಗಡೆ ಬರ್ದ್ಬಿಟ್ಟು ನೆಟ್ಟಾಗಿ ಬಂದ್ಬಿಡ್ತಾ ಇದೆ. ಜಾಸ್ತಿನೂ ತಗೋತಾ ಇರ್ಲಿಲ್ಲ. 45 ಮಿನಿಟ್ಸ್ ಅಷ್ಟೇ ನಾನು ಕೂತ್ಕೊಳ್ಳಿ, ಯಾಕೆ ಬಿಡ್ತಿರ್ಲಿಲ್ಲ ಅಲ್ಲಿ. ನನ್ನ ಲೈಫಲ್ಲೇ ನಾನು ಸಪ್ಲಿಮೆಂಟ್ ಎಲ್ಲ ಬರ್ದೇ ಇಲ್ಲ. ನಂದು ಎಜುಕೇಶನ್ ಸಿಂಪಲ್ ಆಗಿ ಹೇಳೋದಾದ್ರೆ 7th ಸ್ಟ್ಯಾಂಡರ್ಡ್ ವರ್ಗು ನಾವು ನಾನ್ ಕನ್ನಡ ಮೀಡಿಯಂ ಓದಿದ್ದು. ಸೊ ಅಲ್ಲಿ ತುಂಬಾ ಚೆನ್ನಾಗಿತ್ತು, ಟಾಪರ್ಸ್ ಅಂತ ಹೇಳ್ಬೋದು. ಸಖತ್ ಕಾಂಪಿಟೇಷನ್ ಇತ್ತು. 8th ಸ್ಕೂಲ್ ಬೇರೆ ಸ್ಕೂಲ್ಗೆ ಹೋಗಿದ್ದು ಇಂಗ್ಲಿಷ್ ಮೀಡಿಯಂ ಹಾಕ್ಬಿಟ್ರು. 8th ಇಂದ 10th ಇದೆಯಲ್ಲ, ಹಾರಿಬಲ್ ಎಕ್ಸ್ಪೀರಿಯನ್ಸ್. ಅಂದ್ರೆ ಕನ್ನಡ ಮೀಡಿಯಂ ಇಂದ ಬಂದಿದ್ರಿಂದ ಆ ಪಿಕಪ್ ಆಗೋದಕ್ಕೆ ಟೈಮ್ ಬೇಕಲ್ಲ. ಎಷ್ಟು ಇಯಾಳ್ಸಿದ್ರು ಟೀಚರ್ಸ್ ಅಂತಂದ್ರೆ ಅಷ್ಟು ಟಾಪ್ ಅಲ್ಲಿ ಸ್ಕೋರ್ ಮಾಡ್ತಿದ್ದವರು. ನನ್ 10th ಅಲ್ಲಿ ನೀವ್ ನಂಬಲ್ಲ, ಮ್ಯಾಥ್ಸ್ ಎಷ್ಟು ಗೊತ್ತಾ 35 ಏನಾದ್ ಎಷ್ಟು ಅಂದ್ರೆ ನನ್ಗೆ ತುಂಬಾ ಗ್ರಾಟಿಟ್ಯೂಡ್ ಇದೆ. ನನ್ನ ಹೆಸರು ವೀಣಾ ಅಲ್ವಾ, VEEN. ನನ್ ಪಕ್ಕ ಒಂದ್ ಹುಡ್ಗ, ಅವನ ಹೆಸರು ವೇಲು ಅಂತ, VELU. ಆ ಹುಡ್ಗ ಏನಾದ್ರು ನನ್ಗೆ ಮ್ಯಾಥ್ಸ್ ಅಲ್ಲಿ ಹೇಳ್ಕೊಟ್ಟಿರ್ಲಿಲ್ಲ ಅಂದಿದ್ರೆ ನಾನು 10th ಫೇಲ್. ಆ ಮಟ್ಟಕ್ಕೆ ನನ್ಗೆ ಮ್ಯಾಥ್ಸ್, ಆಮೇಲೆ ಸೈನ್ಸ್, ಸೋಷಿಯಲ್ ಎಲ್ಲ ಚೆನ್ನಾಗ್ ಬಂದಿತ್ತು. ಸೋಷಿಯಲ್ 80 ಸಮಥಿಂಗ್ ಚೇಂಜ್ ಬಂದಿತ್ತು. ಬೇರೆ ಕನ್ನಡ, ಇಂಗ್ಲಿಷ್, ಹಿಂದಿನೂ ವಾಸ್ ಮ್ಯಾನೇಜಬಲ್. ನಂಗೆ ಈಗ್ಲೂ ಅಷ್ಟೇ ಹಿಂದಿ ಚೆನ್ನಾಗ್ ಓದಕ್ಕೂ ಬರುತ್ತೆ, ಮಾತಾಡಕ್ ಬರಲ್ಲ. ಓದಕ್ ಬರುತ್ತೆ ಅಂಡ್ ಬರೆಯೋದಕ್ ಚೆನ್ನಾಗ್ ಬರುತ್ತೆ. ಆ ಲಿಟ್ರಸಿ ಸ್ಕಿಲ್ ಚೆನ್ನಾಗಿದೆ, ಬಟ್ ಮಾತಾಡೋದಕ್ ಬರಲ್ಲ. ಸೊ 10th ವರ್ಗುನು ಚೆನ್ನಾಗ್ ಓದ್ತಿರ್ಲಿಲ್ಲ. 10th ಅಲ್ಲಿ ಪರ್ಸೆಂಟೇಜ್ ಕಡಿಮೆ ಬಂದಿತ್ತು, 56 ಬಂದಿತ್ತು. ಓಕೆನಾ, ಈ ಒಂದು ಪ್ರಾಬ್ಲಮ್ ಇಂದಾನೆ ಟೀಚರ್ಸ್ ತುಂಬಾ ಪಾರ್ಶಾಲಿಟೀಸ್, ಕನ್ನಡ ಮೀಡಿಯಂ ಇಂದ ಬಂದಿರೋರು ಆತರ ಎಂಕರೇಜ್ ಮಾಡ್ತಿರ್ಲಿಲ್ಲ, ತುಂಬಾ ಡಿಸ್ಕರೇಜ್. ಅಂಡ್ ಮ್ಯಾಥ್ಸ್ ಅಂತೂ ನಂಗೆ ಚಿಕ್ಕ ವಯಸ್ಸಿಂದನೂ ಮ್ಯಾಥ್ಸ್ ಅಂದ್ರೆ ಕಷ್ಟ. ಓಕೆನಾ, ನಾನ್ ಮ್ಯಾಥ್ಸ್ ಹೆಂಗ್ ಅಭ್ಯಾಸ ಮಾಡಿದೆ ಅದನ್ನ ಬರ್ದ್ಬಿಟ್ಟು ಮಾಡ್ಬೇಕು ತಾನೆ. ಮ್ಯಾಥ್ಸ್ ನ ಕ್ಯಾಲ್ಕುಲೇಷನ್ ಇರ್ಬೋದು, ಅಡಿಷನ್, ಸಬ್ಟ್ರಾಕ್ಷನ್, ನಾನು ಹಂಗ್ ಮಾಡ್ತಿಲ್ಲ, ಸುಮ್ನೆ ನೋಡ್ಕೊಂಡು ಹೋಗ್ಬಿಡ್ತಿದ್ದೆ. ಒಂದ್ಸಲ 7 ಮಾರ್ಕ್ಸ್ ಬಂದಿತ್ತು 50ಕ್ಕೆ. ಆತರ ಎಲ್ಲ ನಂದು ಹಿಸ್ಟ್ರಿ ಇದೆ. ಆಮೇಲೆ PU ಅಲ್ಲೆಲ್ಲ ಇವ್ರು ಡುಮ್ಕಿ ಅಂತ ಹೇಳೋ ವಿಚಾರಕ್ಕೆ ಹೇಳ್ತಿರೋದು. PU ಅಲ್ಲೆಲ್ಲ ನನ್ನ ಒಂದು ನಾನ್ ಆರ್ಟ್ಸ್ ತಗೊಂಡಿದ್ದು. PU ಅಲ್ಲಿ ಒಂದ್ ನಿಮಿಷ ಫೋನ್ ಬರ್ತಾ ಇದೆ. ಸೊ PU ಅಲ್ಲಿ ನಂದೇ ಹೈಯೆಸ್ಟ್. ಅಂದ್ರೆ ನಾನ್ ಆರ್ಟ್ಸ್ ತಗೊಂಡಿದ್ದಾನ. ಸೊ ನಮ್ಮ ಒಂದು ಸ್ಟ್ರೀಮ್ಗೆ ಸೈನ್ಸ್ ಸ್ಟ್ರೀಮ್, ಕಾಮರ್ಸ್ ಸ್ಟ್ರೀಮ್, ಆರ್ಟ್ಸ್ ಸ್ಟ್ರೀಮ್ ಏನಿರುತ್ತೆ ನಂದೇ ಹೈಯೆಸ್ಟ್. ಅಂಡ್ ಡಿಗ್ರಿಲ್ ಹೋಗ್ತಾನೆ ಎಲ್ಲಾ ಸೆಮ್ ಅಲ್ಲೂ ಲೈಕ್ 5 ಸೆಮ್ ಏನೋ ನಂದೇ ಹೈಯೆಸ್ಟ್. ಇಡೀ ಕ್ಲಾಸ್ ಅಲ್ಲಿ ನಾನೇನೆ ಹೈಯೆಸ್ಟ್. ಸೊ ಆ ರೀತಿ ಹೈ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ನಾನು. ಅಂಡ್ MSc ಅಷ್ಟೇ. ಸೊ ಡುಮ್ಕಿ ವಿಚಾರದಲ್ಲಿ ಇದು ನಂದೇನ್ ಡುಮ್ಕಿ ಎಲ್ಲ ಏನಿರ್ಲಿಲ್ಲ, ತುಂಬಾ ಚೆನ್ನಾಗಿತ್ತು. ಅಂಡ್ ನಾವ್ ಯಾವ್ದನ್ನ ತಗೊಂಡಿದ್ದು ಏನ್ ಡಿಗ್ರಿ ಅಂತಂದ್ರೆ, ನಾವು ಮಾಡಿದ್ದು BA ಜರ್ನಲಿಸಂ. ಸೊ ಅವರು ಜರ್ನಲಿಸಂ ಮಾಡೋದಕ್ ಬಂದ್ರು. ಅದು ಅವರು ಆಕ್ಚುಲಿ ಸೈನ್ಸ್ ಮಾಡಿದ್ದು. PU ಅಲ್ಲಿ ಡುಮ್ಕಿ ಹೊಡೆದು ನಾನಂತೂ ಯಾವಾಗ್ಲೂ ಆಡ್ಕೋತೀನಿ. ಸೊ ಆರ್ಟ್ಸ್ ಮಾಡೋದಕ್ ಬಂದ್ರು. ಇದು BA ಜರ್ನಲಿಸಂ. ಎಸ್ ಹೇಳಿಮ್ಮ. ಅದಾದ್ಮೇಲೆ ತಿರ್ಗಾ ನಾನೇನ್ ಡಿಗ್ರಿಲಂತೂ ಒಂದೆರಡು ಬ್ಯಾಕ್ಲಾಗ್. ಅದು ಏನಂದ್ರೆ ನನ್ ಕೈ ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು. ಯಾವಾಗ 2 ಬ್ಯಾಕ್ಲಾಗ್ ಹುಡ್ಕೊತು ಹೊರತು. ಒಂದ್ ನಿಮಿಷ, ನಾನು ಇಂಟರಪ್ಟ್ ಮಾಡಲ್ಲ ಈ ವಿಡಿಯೋದಲ್ಲಿ. ನಾನು ಅವ್ರನ್ನ ಮಾತಾಡೋದಕ್ ಬಿಡ್ತೀನಿ. ಹೆಂಗ್ ಗೊತ್ತಾ, ನಾನ್ ಟಾಪ್ ಸ್ಟೂಡೆಂಟ್ ಅಲ್ವಾ. ಸೊ ನಾನ್ ನೋಟ್ಸ್ ಬರ್ಕೊಡೋದು, ನೋಟ್ಸ್ ಎಲ್ಲ ಕೊಡೋದು, ಆತರ ಎಲ್ಲ ಮಾಡ್ತಿದ್ದೆ ಹೆಲ್ಪ್. ಆಮೇಲೆ ಎಕ್ಸಾಮ್ ಟೈಮ್ ಅಲ್ಲಿ ಅಂದ್ರೆ ಟಾಪ್ ಸ್ಟೂಡೆಂಟ್ ಎಲ್ಲ ತುಂಬಾ ಕಾಂಪಿಟೇಷನ್ಸ್ ಇತ್ತು ನಮ್ಮ ಒಂದು ಕ್ಲಾಸ್ ಗಳಲ್ಲಿ. ಅಂದ್ರೆ ಹೈಯೆಸ್ಟ್ ಈ ಸಲ ನಾನ್ ಬರ್ಬೇಕು ಆತರ ಕಾಂಪಿಟೇಷನ್ಸ್ ಇರ್ತಿತ್ತ. ಸೊ ಆತರ ಕಾಂಪಿಟೇಷನ್ಸ್ ಇದ್ದಾಗ ನಾವೇನ್ ಮಾಡ್ತಿದ್ವಿ ಅಂತಂದ್ರೆ, ನಾನ್ ಹೇಳ್ತಿದ್ದೆ ಚೆನ್ನಾಗ್ ಓದ್ಕೋ ಈ ಸಲ. ಅಂದ್ರೆ ನಂಗೇನು ಅಂತಂದ್ರೆ ಬ್ಯಾಕ್ಲಾಗ್ಸ್ ಬರ್ಬಾರ್ದು ಹಾಗೆ ಹೀಗೆ ಅಂತ. ಸೊ ಆತರ ಹೇಳ್ತಿದ್ದಾಗ ಎಬ್ಬರಿಸ್ತಾ ಇದ್ನ ಓದೋದಕ್ಕೆ. ಚೆನ್ನಾಗ್ ಅಂದ್ರೆ ನನ್ ಟಾಪರ್ ಅಲ್ವಾ, ಸೊ ಅವರು ಚೆನ್ನಾಗ್ ಓದ್ಲಿ ಅಂತ ಅನ್ಬಿಟ್ಟು ನೋಟ್ಸ್ ಎಲ್ಲ ಬರ್ಕೊಡ್ತಿದ್ದೆ. ನೋಟ್ಸ್ ಅವರು ತಗೊಂಡೋಗಿ ಬರ್ಕೊಳ್ತಿದ್ರು. ಸೊ ಏನ್ ಮಾಡ್ತಿದ್ರು ಗೊತ್ತಾ, ನಂಗೆ ಅವಾಗಿಂದಾನು ಒಂದು ಅಭ್ಯಾಸ, ಎದ್ದು ಓದೋದು, ಒಂಥರ ಕಮಿಟೆಡ್, ಆರ್ಗನೈಸ್ಡ್ ಒಂದು ಮ್ಯಾಟರ್ ಅಲ್ಲಿ. ಆತರ ಒಂದು ವಿಚಾರದಲ್ಲಿ ಸರಿ ಆಯ್ತು ನೀನು, ನಾನು 5 ಗಂಟೆಗೆ ಎಬ್ಬರಿಸ್ಲಾ ಅಂತ ಕೇಳ್ತಿದ್ದ. ಸರಿ ಆಯ್ತು 5 ಗಂಟೆಗೆ ಎಬ್ಬರಿಸಂದೆ. ಸರ್ 5 ಗಂಟೆಗೆ ಅಲಾರಾಮ್ ಏನು ನನಗೆ ಹೊಡೆದಾಗ ನಾನು ಫೋನ್ ಮಾಡ್ತಿದ್ನ. ಅವಾಗ ಎದ್ಬಿಟ್ಟು ಏನ್ ಕತೆ ಹೊಡ್ತಿದ್ದ, ನಾನು ಓದ್ಬೇಕಾದ್ರೆ ಡಿಸ್ಟರ್ಬ್ ಮಾಡಬೇಡ, ನಾನು ಓದ್ಕೋಬೇಕು. ನಂಗೆ ಓದ್ಕೊಂತಿದ್ದಾಗ ಮಧ್ಯ ಮಧ್ಯ ಮೆಸೇಜ್ ಮಾಡೋದು, ಆಮೇಲೆ ಮಧ್ಯ ಫೋನ್ ಬಂದ್ರೆ ನಂಗೆ ಡಿಸ್ಟರ್ಬ್ ಆಗ್ಬಿಡುತ್ತೆ, ಓದೋದೆಲ್ಲ ಮರ್ತೋಗ್ಬಿಡುತ್ತೆ. ನಾನು ಕಾನ್ಸಂಟ್ರೇಷನ್ ಮಾಡಿ ಓದ್ಕೋಬೇಕು. ನಾನು ಹೌದೇನೋ ನಿಜ ಏನೋ ಓಕೆ ಕೆಲವ್ರು ನಂಗೇನ್ ಆತರ ಇಲ್ಲ. ಮಧ್ಯ ನಾನು ಎಷ್ಟ್ ಬೇಕಾದ್ರೂ ಡಿಸ್ಟ್ರಾಕ್ಷನ್ ಆಗ್ಬೋದು, ಬಟ್ ಐ ಕ್ಯಾನ್ ಕಾನ್ಸಂಟ್ರೇಟ್ ಅಗೇನ್ ಬ್ಯಾಕ್ ಅಂತ. ಓಕೆ ಈ ರೀತಿನೂ ಇರುತ್ತಾ, ಓಕೆ ಸರಿ ಆಯ್ತು ನಿನ್ಗೇನು ನಾನೇನು ಇದ್ ಮಾಡಲ್ಲ. ಬ್ಯಾಕ್ಲಾಗ್ ಎಲ್ಲ ಆದ್ಮೇಲೆ ಇದನ್ನೆಲ್ಲ ನಾನು ಸ್ಟಾರ್ಟ್ ಮಾಡಿದ್ದು. ಇಲ್ಲ ಆಗುತ್ತೆ ಮಾಡು ನಿನ್ ಕೈಲಿ ಅಂದ್ರೆ. ಬ್ಯಾಕ್ಲಾಗ್ ಆಗೋದಕ್ಕೆ ಕಾರಣ ಏನು ಅಂತ ಫಸ್ಟ್ ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಯಾರು ಮಾಡಿದ್ದು ಯಾರು ಗೊತ್ತು. ಬಂದ್ ಹಿಂದೆಗಡೆಯಿಂದ, ನಾನು ಮುಂದೆ ಬೈಕಲ್ಲಿ ಹೋಯ್ತಾ ಹಿಂದೆಗಡೆಯಿಂದ ಬಂದು ಜೋರಾಗಿ ಗುದ್ದಿ
ನನ್ನ ಕೈ ಏಟಾಗಿ ಇಷ್ಟೇ ಇದ್ದಿದ್ದು, ನನ್ನ ಕೈ ಸ್ಟಿಫ್ನೆಸ್ ಹಿಂಗೆ ಹಿಡ್ಕೋಬೇಕಾಗಿತ್ತು. ಮಾರ್ಕ್ ಇದೆ, ತೋರಿಸ್ತೀನಿ. ಅವಾಗ ನಾನ್ ಬೈಕ್ ಕಲ್ತಿದ್ದ. ಅವ್ರ ಅಕ್ಕನ ಮದುವೆ ಇನ್ವಿಟೇಷನ್ ಕಾರ್ಡ್ ಕೊಡಕ್ ಹೋಗಿ ನನ್ ಕೈ ಮುರಿದಾಕದು. ಇವ್ರ ಮನೆಗೆ ಇನ್ವಿಟೇಷನ್ ಕಾರ್ಡ್ ಕೊಡೋದಕ್ ಹೋಗಿದ್ನಾ. ಅವಾಗ ಕ್ರೇಜ್ ಬೈಕ್ ಅಂದ್ರೆ. ಸೊ ಬೈಕ್ ಓಡಿಸ್ಕೊಂಡು ಸೊ ಜೋರಾಗಿ, ಆಕ್ಚುಲಿ ಅವಾಗ ಸಿಗ್ನಲ್ ಬಿಡ್ತಾ ನಂಗೆ. ಅವಾಗ ಗಾಡಿ ತಗೊಂಡಿದ್ದು ಹೊಸ ಬೈಕು ಮಫೆಡ್. ಹೋಗಿ ಸರಿಯಾಗಿ ಗುದ್ದಿದೆ. ನಾನ್ ಬಿದ್ದಿದ್ದು ಇನ್ನ ಒಂದು 20 ಡೇಸ್ಗೆ ಮದ್ವೆ ಇದ್ದಿದ್ದು ನಮ್ಮ ಅಕ್ಕಂದು. ಸೊ ಅವಾಗ ನಾನು ಇವ್ರನ್ನ ಬಿದ್ದಿದ ತಕ್ಷಣ ಅಲ್ಲೇ ಪಕ್ಕದಲ್ಲೇ ಯೂನಿಟಿ ಹಾಸ್ಪಿಟಲ್ ವಿಡಿಯೋ ಕಾಂಪ್ಲೆಕ್ಸ್ ಹತ್ರ ನಾನು ಏನಂತ ಕೇಳ್ದೆ ಗೊತ್ತಾ? ಏನಂತ ಕೇಳ್ದೆ? ನಂದು ಇದೆಲ್ಲ ಮಾರ್ಕ್, ಆಕ್ಚುಲಿ ನನ್ಗೆ ಇನ್ನೂನು ಆ ಮಾರ್ಕ್ ಇದೆ ಅದು. ಸೊ ನಾನು ಹಂಗೆ ಕೇಳಿದ್ದು. ಸ್ಟಿಚ್ ಇನ್ನು ಹಂಗೆ ಇದೆ, ಕಾಣಿಸ್ತಾ ಇದೆಯಾ ಇದು? ಆ ಟೈಮಲ್ಲೇ ಬ್ಯಾಕ್ಲಾಗ್ಸ್ ಆಗಿದ್ದು, ಬರಿಯಕ್ ಆಗ್ದೇನೆ. ಬರಿಯಕ್ ಬಂದ್ರು ಆಗತ್ತೆ ಅಂತ, ಬಟ್ ಸ್ಟಿಲ್ ತುಂಬಾ ಪೇನ್ ಆಗೋಯ್ತು. ಅಂದ್ರೆ ಅವ್ರಿಗೆ ಎಕ್ಸಾಮ್ ನಡೀತಾ ಇತ್ತು ಟು ಬಿ ಫ್ರಾಂಕ್. ಅವಾಗ ನಾನ್ ಹಂಗೆ ಕೇಳ್ದೆ, ಎಲ್ಲ ಹೋಗುದು. ನಂಗೆ ಆಕ್ಚುಲಿ ಸ್ಕಿನ್ ಬಗ್ಗೆ, ಹೇರ್ ಬಗ್ಗೆ ಎಲ್ಲ ತುಂಬಾ ಒಂಥರ ಜಾಸ್ತಿ ಒಲವು, ತುಂಬಾ ಹೆಂಗ್ ಹೇಳೋದು, ತೀರಾ ಓವರ್ ಕೇರ್ ಮಾಡ್ತೀನಿ ಆ ತರ ಕೇಳಿದೆ. ಸೊ ಹಂಗೆ ಓದ್ಕೋಬೇಕು, ನಾನು ಓದ್ಕೋಬೇಕು ಅಂತಂದ್ರೆ ನೀನ್ ಡಿಸ್ಟರ್ಬ್ ಮಾಡಂಗಿಲ್ಲ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಮಲ್ಕೊಳ್ಳೋರು. ಇನ್ನೂ ಓದಿದ್ರೆ ಚೆನ್ನಾಗ್ ಬರ್ತಿತ್ತು. ಹಂಗಂತ ತೀರಾ 35% ತಗೊಳೋಗ ಏನಲ್ಲ ಅದು. ಅವರು ಚೆನ್ನಾಗೇ ಬರ್ತಾ ಇತ್ತು. ನಾನ್ ಅದೇ ಹೇಳ್ತಿದ್ದೆ, ಏನು ಓದ್ದೇನೆ ನಾನ್ ಏನಾರ ಓದಿದ್ದನ್ನ ಕೇಳೋರು, ಪಾಯಿಂಟ್ಸ್ ಕೇಳೋರು, ಮೇನ್ ಪಾಯಿಂಟ್ಸ್ ನ ಕೇಳ್ಬಿಟ್ಟು ಬರ್ಬಿಟ್ಟು ಬರೋರು. ನಾನ್ ಕಂಪ್ಲೀಟ್ ಡ್ಯೂರೇಷನ್ ಆಗಿ ಇನ್ನೊಂದು ಎಕ್ಸ್ಟ್ರಾ 5 ನಿಮಿಷ ತಗೊಂಡು ಬರೀತಾ ಇದ್ದೆ. ನನ್ಗೆ ಅಂದ್ರೆ ಹೈಯೆಸ್ಟ್ ಬರ್ತಿತ್ತಲ್ಲ, ಸೊ ಅಷ್ಟು ಪೇಪರ್ ನ ಫಿಲ್ ಮಾಡ್ತಿದ್ದೆ, ಜಾಸ್ತಿ ಅಡಿಷನಲ್ ಶೀಟ್ಸ್ ನೆಲ್ಲ ತಗೋತಿದ್ದೆ. ಬಟ್ ಇವ್ರ ಹೆಂಗೆ ಅಂತಂದ್ರೆ 3/4 ಗಂಟೆಗೆ ಎದ್ದೋಗ್ಬಿಡೋರು, 1.5 ಅವರ್ಗೆಲ್ಲ ಎದ್ದೋಗ್ಬಿಡೋರು, ಆತರ ಮಾಡ್ತಿದ್ರು. ನಾನೇನು ಅಂತಂದ್ರೆ 60 to 70 ಮಾರ್ಕ್ಸ್ ಅಷ್ಟೇ ಬರೀತಾ ಇದ್ದಿದ್ದು. ನಾನು ಓದ್ತಿದ್ರು ನಾನು ತಲೆ ಕೆಡಿಸ್ಕೊತಾ ಇರ್ಲಿಲ್ಲ. ಅಯ್ಯೋ ಯಾರು ಬರೀತಾರೆ, ಯಾರು ಏನ್ ಅದನ್ನ ಇಟ್ಕೊಂಡು ಏನ್ ಮಾಡೋಣ, ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡು. ನನ್ಗೆ ಈ ತರ ಮೆಂಟಾಲಿಟಿ. ಸೊ 60 to 70 ಮಾರ್ಕ್ಸ್ ಬರ್ದ್ಬಿಟ್ಟು ಬಾಯ್ ಮಾಡ್ಬಿಟ್ಟು ಬಂದ್ಬಿಟ್ಟು ಆರಾಮಾಗಿ ಪಾರ್ಕಲ್ಲಿ ಕುತ್ಕೊಂಡಿರ್ತಿದ್ದೆ. ಆಮೇಲೆ ಬರೋರು ಈಗ ಎಲ್ಲ ಹೇಳ್ತಾ ಇದೆ ಬಂದ್ಮೇಲೆಲ್ಲ. ಆಮೇಲೆ ಇನ್ನೊಂದೇನಂತಂದ್ರೆ ಇವರು 5 ಗಂಟೆ 3 ಗಂಟೆಗೆಲ್ಲ ಎಬ್ಬಿಸೋರೆಲ್ಲ. ಮೇನ್ ಪ್ರಾಬ್ಲಮ್ ಏನಂದ್ರೆ ನಾನು ಅವಾಗ್ಲೂ ವರ್ಕ್ ಮಾಡ್ತಾ ಇದ್ದೆ, ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದೆ ಹಾಸ್ಪಿಟಲ್. ಮಕ್ಕಂದ ಇದ್ರಲ್ಲೇ ಹಾಸ್ಪಿಟಲ್ ಅಲ್ಲಿ ಜಾಬ್ ಮಾಡ್ಕೊಂಡು ನಾನು ಮಾಡ್ತಾ ಇದ್ದಿದ್ದು. ತುಂಬಾ ಸ್ಟ್ರೆಸ್ ಆಗ್ಬಿಡೋದು ನನಗೆ. ಸ್ಟ್ರೆಸ್ ಅಂದ್ರೆ ಐ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ, ತುಂಬಾ ಸ್ಟ್ರೈನ್ ಆಗ್ಬಿಡೋದು. ಇಲ್ಲಿ ಬೆಳಿಗ್ಗೆ ಕಾಲೇಜು, ಮತ್ತೆ ಅಲ್ಲಿಂದ ಬಂದು ಸ್ಪೆಕ್ಸ್ ಎಲ್ಲ ರೆಡಿ ಮಾಡಿಸ್ಕೊಂಡ್ ಬರ್ಬೇಕಾಯ್ತು. ಅದಾಗಿದ ತಕ್ಷಣ ಬಂದು ಮತ್ತೆ ಕ್ಲಿನಿಕ್ ಎಲ್ಲ ಓಪನ್ ಮಾಡೋದು ಎಲ್ಲ ನಂದೇ ಜವಾಬ್ದಾರಿ ಇದ್ದಿತ್ತು ಕಂಪ್ಲೀಟು. ಅದೆಲ್ಲ ಆಗಿ ತಿರ್ಗಾ ಮನೆಗೆ ಬರೋಷ್ಟಲ್ಲ 10 ಗಂಟೆ ಆಗೋಗೋದು. ಬೆಳಗ್ಗೆ ಜಾವ 6 ಗಂಟೆ ಇಲ್ಲ 7 ಗಂಟೆ ಅಷ್ಟಲ್ಲಿ ಎದ್ದೇಳ್ಬೇಕಾಯ್ತು ನಾನು. ಎನಿ ಕಾಸ್ಟ್ ಎತ್ತಿ ಕಾಲೇಜಿಗೆ ಬರ್ಬೇಕಾಯ್ತು. ಸೊ ಅದರಿಂದ ನನಗೆ ರೆಸ್ಟ್ ಸಿಗ್ತಾ ಇರ್ಲಿಲ್ಲ, ಕಂಟಿನ್ಯೂಸ್ ಇದಾಗ್ಬಿಡೋದು. ಸೊ ನಮ್ಮ ಅಕ್ಕ ಏನ್ ಮಾಡೋರು, ನಾಳೆ ಎಕ್ಸಾಮ್ ಆಯ್ತು ಅಂದ್ರೆ ಇವತ್ತು ಆಯ್ತು ಕೂತ್ಕೊಂಡು ಓದ್ಕೊ ಅನ್ನೋರು. ಸೊ ಅವತ್ತು ಓದ್ತಾನೆ ಇರ್ಲಿಲ್ಲ ನಾನು. ಇವ್ರ ಹತ್ರ ಪಾಯಿಂಟ್ಸ್ಗಳು ಕೇಳೋದು, ಏನೇನ್ ಬೇಕು ಎಲ್ಲ ಇವ್ರು ಹೇಳಿರೋರಲ್ಲ ಆ ಪಾಯಿಂಟ್ಸ್ ನ ರಿಲೇಟೆಡ್ ಮಾಡ್ಬಿಟ್ಟು ಬರ್ದ್ಬಿಟ್ಟು ಬರ್ತಾ ಇದೆ ಅಷ್ಟೇ. ಐ ಥಿಂಕ್ ದಿಸ್ ಇಸ್ ಫೈನ್ ಅನ್ಸುತ್ತೆ. ನೆಕ್ಸ್ಟ್ ಡೇ ಮೀಟ್ ಆಗಿದ್ದು 2012 ಅಲ್ಲೇನೆ ಕಾಲೇಜಲ್ಲಿ. ಮೀಟ್ ಅಂದ್ರೆ ಫಸ್ಟ್ ಏನವ ಸ್ಪೆಕ್ಸ್ ಬೇಕಾ, ನಿಂದೆಲ್ಲೋಯ್ತು ಸ್ಪೆಕ್ಸ್. ಲವ್ ಅಟ್ ಫಸ್ಟ್ ಸೈಟ್ ಅಂತಾರಲ್ವಾ. ಸೊ ಇವರು ಫಸ್ಟ್ ಡೇ ಆಫ್ ಕಾಲೇಜ್. ಸೊ ಫಸ್ಟ್ ಡೇ ಆಫ್ ಕಾಲೇಜ್ ಬಂದ್ರು July 1st. ಓಕೆನಾ? July 1st ಸೊ ಕಾಲೇಜಿಗೆ ಬಂದ್ರು. ಮೆಟ್ಲು ಹತ್ತಿದ್ದಾಗ ನಾನ್ ನೋಡಿದ್ದು. ನಂಗೇನ್ ಗೊತ್ತಿತ್ತು, ನೋಡ್ದೆ ಫುಲ್ ಏನ್ ಫಾಸ್ಟ್ ಒಂದೇ ಒಂದ್ ಬುಕ್, ಬ್ಯಾಗು ಇಲ್ಲ ಏನು ಇಲ್ಲ. ಏನಾಯ್ತು ಇದು ನಿಂಚುಳಿ, ಬ್ಯಾಗು ಇಲ್ಲ ಏನು ಇಲ್ಲ, ಒಂದೇ ಒಂದ್ ಬುಕ್ ಎತ್ಕೊಂಡು ಫಾಸ್ಟ್ ಆಗಿ 2 ಮೆಟ್ಲು ಎತ್ಕೊಂಡು ಜೋರ ಬರ್ತಾವ್ರೆ. ಅವತ್ತವ್ರು ವೈಟ್ ವಿತ್ ಬ್ಲೂ ಚೆಕ್ಸ್ ಶರ್ಟ್ ಹಾಕೊಂಡಿದ್ರು. ಸಕ್ಕದಾಗಿ ಕಾಣಿಸ್ತಾ ಇದ್ರು. ಈ ತರ ಎಲ್ಲ ನಂಗೆಲ್ಲ ನೆನಪಿದೆ. ಸೊ ಸಕ್ಕದಾಗಿ ಕಾಣಿಸ್ತಾ, ಸಕ್ಕದಾಗಿದ್ದಾನೆ ಅಂದ್ರೆ ಏನು ನೋಡಿದ ತಕ್ಷಣ ಎಂತ ಹೇಳೋದು ಅಂದ್ರೆ ಒಂಥರ ಗುಡ್ ಲುಕಿಂಗ್ ಅಂತ ಅನ್ಸುತ್ತಲ್ವಾ. ಸಕ್ಕತ್ ಸಣ್ಣ ಇದ್ರು, ಹೇರ್ ಸ್ಟೈಲ್ ಎಲ್ಲ ಸಕ್ಕದಾಗಿತ್ತು ಅವಾಗ. ಈಗ್ಲೇನೆ ಚೆನ್ನಾಗಿತ್ತು. ವಾವ್ ಚೆನ್ನಾಗಿದೆ. ಆಮೇಲೆ ನಮ್ ಕ್ಲಾಸೇನೆ ಐ ವಾಸ್ ಲೈಕ್ ವಾವ್. ಅಂದ್ರೆ ಸಿ ಅವಾಗ ಲವ್ ಮಾಡ್ಬೇಕು ಆತರ ಏನಿಲ್ಲ. ಸಿ ಈಗ ಇವ್ರುನು ಅದೇ ಸೇಮ್ ಕ್ಲಾಸ್. ಅಂದ್ರೆ ಅವಾಗ ಲವ್ ಮಾಡ್ಬೇಕು ಆತರ ಎಲ್ಲ ಏನಿಲ್ಲ. ಏನಂದ್ರೆ
ಈಗ ಕೋಯೆಡ್ ಸಾರಿ ಅಂದ್ರೆ ಗರ್ಲ್ಸ್ ಕಾಲೇಜಲ್ಲೇ ಇದ್ದಾಗ ಬಾಯ್ಸ್ ಕಾಲೇಜಿಗೆ ಬಂದ್ರೆ ಒಂದ್ ಕ್ರೇಜ್ ಇರುತ್ತೆ, ಹುಡುಗರು ಫ್ರೆಂಡ್ಸ್ ಮಾಡ್ಕೋಬೇಕು ಆತರ. ಸೊ ಸ್ಟಾರ್ಟಿಂಗ್ ಅಲ್ಲಿ ಫ್ರೆಂಡ್ಸ್ ತರಾನೇ ಇದ್ದಿದ್ದು ಓಕೆನಾ. ಸೊ ಚೆನ್ನಾಗಿದ್ದಾನೆ ಹುಡುಗ ಆತರ ಅನ್ನಿಸ್ತು. ಅಂದ್ರೆ ಕೆಲವರು ಕೆಟ್ಟದಾಗ ಮಾತಾಡ್ಬೋದು ಮೇ ಬಿ. ಸೊ ಬಟ್ ನನ್ನ ಆ ಒಂದು ಪರ್ಟಿಕ್ಯುಲರ್ ಇಂಟೆನ್ಷನ್ ಏನಿತ್ತು ಅಂತಂದ್ರೆ ಆಬ್ವಿಯಸ್ಲಿ ಈಗ ಕೆಲವ್ರನ್ನ ನೋಡಿದಾಗ ವಾವ್ ಎಷ್ಟು ಚೆನ್ನಾಗಿದ್ದಾನಲ್ವಾ, ವಾವ್ ಸೂಪರ್ ಆಗಿದ್ದಾರೆ ಆತರ ಅನ್ಸಿತ್ತು ಹೊರ್ತು ಬೇರೆ ರೀತಿ ನೋಡಿದ ತಕ್ಷಣ ಹೋಗಿ ಐ ಲವ್ ಯು ಆತರ ಎಲ್ಲ ಸೀನ್ ಇರ್ಲಿಲ್ಲ. ಆಮೇಲೆ ಎಸ್ ಹೇಳಪ್ಪ ನಿಂಗೇನ್ ಅನ್ನಿಸ್ತು? ನಾನ್ ನೋಡಿದ್ದು ಕ್ಲಾಸಿಗೆ ಬಂದು ಕೂತ್ಕೊಂಡ್ಮೇಲೆ ಬಟ್ ಇವೆಲ್ಲ ಅಂದ್ರೆ ನನ್ನ ಒಂದು ಜೆನ್ಯೂನ್ ಏನ್ ಹೇಳ್ಬೇಕು ಅಂದ್ರೆ ಇವ್ರು ಆಲ್ರೆಡಿ ಯಾರಿಗೋ ಕಮಿಟ್ ಆಗಿರ್ತಾರೆ, ಚೆನ್ನಾಗಿರ್ಲಿಲ್ಲ ಹುಡುಗಿ, ಹಿರಿಯನ್ ಟಾಪ್ಗೆ ಹೋಗ್ತಾರ ಈ ಕಡೆ. ಸೊ ಯಾರಿಗೋ ಕಮಿಟ್ ಆಗಿರ್ತಾರೆ, ಬಟ್ ನೋಡೋಣ ಅದೃಷ್ಟ ಇದ್ರೆ ಸಿಕ್ಕಿದ್ರೆ ಸಿಗ್ತಾರೆ, ಇಲ್ಲ ಇಲ್ಲ ಅಂದ್ಬಿಟ್ಟು ಸುಮ್ಮನೆ. ಆಮೇಲೆ ಏನಾಯ್ತು, ನನ್ಗೊಂದು ಸರ್ಜರಿ ಆಯ್ತು, 1 ತಿಂಗಳು ಬರ್ಲಿಲ್ಲ ನಾನು. ಫಸ್ಟ್ ಡೇ ಅಷ್ಟೇ ಬಂದಿದ್ದು, ಹೋಗಿದ್ ಕಾಲೇಜ್ಗೆ, ಸರ್ಜರಿ ಆಯ್ತು. ಆಮೇಲೆ ಬರೋದೇ ಬೇಡ್ವಾ, ಬರ್ಲೇ ಇಲ್ಲ. ಆಮೇಲೆ ನಾ ಏನ್ ಅನ್ಕೊಂಡ್ ಏನ್ ಬರ್ಲೇ ಇಲ್ಲ ಅಂದ್ರೆ ವಾಸ್ ಲೈಕ್ ಏನಕ್ ಬರ್ಲಿಲ್ಲ ಅಂದ್ರೆ ಫಸ್ಟ್ ಡೇ ನಾವಂತೂ ಕಾಲೇಜ್ ನ ಬಂಕ್ ಮಾಡೋದು ಅದೆಲ್ಲ ಇರ್ಲಿಲ್ಲ. ಅಂದ್ರೆ ಎವ್ರಿ ಡೇ ಕಾಲೇಜ್ಗೆ ಹೋಗೋದು, ಹೊಸದಾಗಿ ಪಾಠ ಮಾಡೋದೆಲ್ಲ ನೋಟ್ಸ್ ಮಾಡ್ಕೊಳ್ಳೋದು, ಅಂದ್ರೆ ಟಾಪರ್ಸ್ ಅಲ್ವಾ PU ಎಲ್ಲ, ಡಿಗ್ರಿಲೂ ಅದೇ ರೀತಿ ಓದ್ಬೇಕು ಅನ್ನೋ ಒಂದು ಇಂಟೆನ್ಷನ್ಸ್. ಇದು ನಾನ್ ಹೆಂಗೆ ಫೀಲ್ ಆಯ್ತು ನನ್ಗೆ ಅಂತಂದ್ರೆ ಮೇ ಬಿ ಏನೋ ಕ್ಲಾಸ್ ತಪ್ಪಿಸ್ಕೊಂಡು ಹೇಳಿದೀನಿ ಎಷ್ಟೊಂದ್ಸಲ, ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿರ್ಬೇಕು ಫಸ್ಟ್ ಡೇ ಅಂತ. ಮೇ ಬಿ ಬೇರೆ ಬ್ರಾಂಚ್ಗೇನೋ ಹೋಗಿರ್ಬೇಕು, ತಲೆ ಕೆಡ್ಸ್ಕೊಳ್ಳಿಲ್ಲ, ಬಿಟ್ ಹಾಕೊಂಡ್ಬಿಟ್ಟು ಸುಮ್ನೆ ಅದೇ. ಬಟ್ ಅಂದ್ರೆ ಅನ್ನಿಸ್ತಾ ಈಗ್ಲೂ ಅಷ್ಟೇ ನನ್ಗೆ ಅವ್ರ ಮೆಟ್ಲು ಹತ್ಕೊಂಡ್ ಬಂದಿದ್ದು ಆ ಶರ್ಟ್ ಇನ್ನೂ ತುಂಬಾ ಚೆನ್ನಾಗಿ ನೆನ್ಪಿದೆ, ನನ್ಗೆ ಓಕೆನಾ. ಸೊ ಅಷ್ಟೇ. ಆಮೇಲೆ ಇನ್ನೊಂದ್ ದಿನ ಫುಲ್ ಒಂದು 20 days ಅನ್ಸುತ್ತೆ ಅಲ್ವೇನೆ, ಏನೋ ಅಪೆಂಡಿಕ್ಸ್ ಆಪರೇಷನ್ ಆಗಿದ್ದು. ಆಮೇಲೆ 1 month ಆದ್ಮೇಲೆ ಬಂದ್ರು. ಐ ವಾಸ್ ಲೈಕ್ ಒಂಥರ ಫುಲ್ಲು ಮಾತಾಡ್ಸಿರ್ಲಿಲ್ವಲ್ಲ, ಫಸ್ಟ್ ಅಷ್ಟೇನೆ ಮಾತಾಡ್ಸಿಲ್ಲ. ಆಮೇಲೆ ಸರಿ ಅಂದ್ಬಿಟ್ಟು ಅಂದ್ರೆ ಹೆಂಗಿತ್ತು ಅಂತಂದ್ರೆ ಇದ್ದಿದ್ದೇನೆ ಒಂದು 7 girls 8 girls, ಸೊ 2 ಬೆಂಚ್. ಅದಾದ್ಮೇಲೆ ಹುಡುಗರು ಅಂದ್ರೆ ಸ್ಟ್ರೆಂತ್ನು ಅಷ್ಟೇ ಏನ್ ಜಾಸ್ತಿ ಏನಿರ್ಲಿಲ್ಲ ಅವಾಗ, ಏನ್ ಮ್ಯಾಕ್ಸಿಮಮ್ 120 ಇತ್ತು ಅಷ್ಟೇ. ಅದ್ರಲ್ಲಿ ಜಾಸ್ತಿ ಜನ ಬರ್ತಾನೆ ಇಲ್ಲ ಪಾಪ, ಕೆಲ್ಸ ಮಾಡ್ಕೊಂಡು, ಡಿಗ್ರಿ ಅಂತಂದ್ರೆ ಕೆಲ್ಸ ಮಾಡ್ಕೊಂಡು ತುಂಬಾ ಜನ ವರ್ಕ್ ಮಾಡ್ತಿದ್ರ, ಸೊ ಎಷ್ಟೊಂದ್ ಜನ ಆಬ್ಸೆಂಟ್ ಆಗ್ತಿದ್ರು. ಸೊ ಇವ್ರು ಬಂದ್ರು, ಹಿಂದೆಗಡೆನೆ ಬೆಂಚ್. ಹೇಳಪ್ಪ ಇವಾಗ. ಮಾಮೂಲಿ ನಾನ್ ಇವ್ರು ನೋಡೋದು, ಇವ್ರು ನನ್ನ ನೋಡೋದು. ಅಲೋ ಅಷ್ಟೊಂದೆಲ್ಲ ಅಲ್ಲಿಗೆಲ್ಲ ಇನ್ನೂ ಹೋಗಿರ್ಲಿಲ್ಲ, ಇನ್ನೂ ಸಾಕಷ್ಟಿದೆ ನನ್ಗಿದೇನೆ. ಏನು ಹೇಳಿದ್ರೆ ಅಲ್ಲೇ ಕಣ್ಸನೆ ಹೋಗ್ಬಿಟ್ಟಿದಂತ. ಅಲೋ ಇದೆಲ್ಲ ಇಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಹೆಂಗ್ ಆಗ್ತಿತ್ತು ಅಂತಂದ್ರೆ, ನಾವು 3 ಜನ ಇದ್ವಿ ಓಕೆನಾ, ಹುಡುಗಿರಲ್ಲಿ 3 ಜನ ಗ್ರೂಪ್. ಅಂದ್ರೆ ಸೇಮ್ ಕಾಲೇಜ್ ಇಂದ ಅಂತಂದ್ರೆ ನಾವು PU ಸೇಮ್ ಕಾಲೇಜ್ ಇಂದ ಡಿಗ್ರಿ ಕಾಲೇಜ್ಗೆ 3 ಜನನು ಬಂದಿದ್ವಿ, 3 ಜನನು ಗ್ರೂಪ್. ಸೊ ಆ ಗ್ರೂಪ್ ಅಲ್ಲಿ ಇವ್ರು ಏನ್ ಮಾಡ್ತಿದ್ರು ಅಂತಂದ್ರೆ, ಅಂದ್ರೆ ನನಗೊಂಥರ ಅಂದ್ರೆ ಇವ್ರನ್ನ ಫ್ರೆಂಡ್ ಮಾಡ್ಕೋಬೇಕು, ಇವ್ರ ಜೊತೆ ಜಾಸ್ತಿ ಅಂದ್ರೆ ಎಲ್ಲಾರ ಹತ್ರನು ಮಾತಾಡ್ತಿದ್ದೆ. ಐ ಆಮ್ ವೆರಿ ಟಾಕಿಟಿವ್ ಪರ್ಸನ್. ಅವಾಗ್ಲೂನು ಅಷ್ಟೇ ತುಂಬಾ ಬೋಲ್ಡ್ ಹುಡುಗಿ ನಾನು, ಎಲ್ಲಾರ ಹತ್ರನು ಮಾತಾಡ್ತಿದ್ದೆ. ಅಂಡ್ ಏನೋ ಈಗ ಸ್ಕೂಲಲ್ಲಿ ಹೆಂಗೆ ಅಂತಂದ್ರೆ, ನಾನು 10th ಅಲ್ಲೆಲ್ಲ ನನ್ ಸ್ಕೂಲಿಗೆ ಸೆಕ್ರೆಟ್ರಿ, ಈವನ್ PU ಅಲ್ಲೂನು ಅಷ್ಟೇ, ಕಲ್ಚರಲ್ ಲೀಡರ್ಸ್, ಆಮೇಲೆ ಡಾನ್ಸ್ ಅಂತೆ ಎಲ್ಲಾ ಕಲ್ಚರಲ್ ಇದ್ರಲ್ಲೂ. ಸ್ಕೂಲಲ್ಲೆಲ್ಲ ನನ್ ಕ್ಲಾಸಲ್ಲೇ ಇರೋದೇ ತುಂಬಾ ಕಡಿಮೆ, ಅದಕ್ಕೋಸ್ಕರನೇ ನನ್ಗೆ ಓದಿಲ್ಲ ಅಂತಂದ್ರೂ ಚೆನ್ನಾಗಿ ಬರೀತಿದ್ದೆ ಆತರ. ಸೊ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲೆಲ್ಲ ಜಾಸ್ತಿ ಒಂಥರ ಬೋಲ್ಡ್ ಹುಡುಗಿ. ಸೊ ಎಲ್ಲಾರ ಹತ್ರನು ತುಂಬಾ ಚೆನ್ನಾಗಿ ಮಾತಾಡ್ತಿದ್ದೆ. ನನ್ಗೆ ಆಕ್ಚುಲಿ ಅಂದ್ರೆ ಡಿಗ್ರಿಗೆ ಹೋದಾಗ ಅವಳ ಹತ್ರ ತುಂಬಾ ಹುಷಾರಾಗಿರ್ಬೇಕು, ಬಜಾರಿ ಆತರ ಎಲ್ಲ ಕ್ಲಾಸಲ್ಲಿ ಹುಡುಗರೆಲ್ಲ ಮಾತಾಡ್ತಿದ್ರು ಓಕೆನಾ. ಇವ್ರ ಏನ್ ಮಾಡ್ತಿದ್ರು ಅಂತಂದ್ರೆ, ನನ್ ಜೊತೆ 2 ಹುಡುಗಿರ್ ಇರ್ತಿದ್ರಲ್ಲ, ಒಂದ್ ಹುಡುಗಿ ಜೊತೆ ಜಾಸ್ತಿ ಮಾತು ಜಾಸ್ತಿ, ಅವಳನ್ನ ಜಾಸ್ತಿ ರೇಗ್ಸೋದು. ನನ್ಗೆ ಉರಿ ಅಂತಂದ್ರೆ ನನ್ಗೆ ಏನೋ ನನ್ನನ್ನೇ ಮಾತಾಡ್ಸಲ್ವಲ್ಲ ಇವ್ರು, ಹಂಗೆ ನಾನು ಹಂಗೆ ನಾನೇನ್ ಮೈ ಮೇಲೆ ಏನ್ ಬಿದ್ದು ಮಾತಾಡ್ಸ್ತಾ ಇರ್ಲಿಲ್ಲ. ಅಂದ್ರೆ ಐ ವಾಸ್ ಜಸ್ಟ್ ಫೀಲಿಂಗ್ ಮೇ ಬಿ ಅವ್ರಿಗೂ ಇವ್ರಿಗೂ ಏನೋ ಜಾಸ್ತಿ ಫ್ರೆಂಡ್ಶಿಪ್ ಇರ್ಬೇಕು, ಅದಕ್ಕೆ ಮಾತಾಡ್ತಿದ್ರೆ ನಾನು ಸುಮ್ನೆ ಇರ್ತಿದ್ದೆ. ಬಟ್ ಆಮೇಲೆ ಹೋಗ್ತಾ 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 ನನ್ನ ಹತ್ರನು ಶುರು ಮಾಡಿದೆ. ಬಟ್ ನನಗೆ ಹಂಗ ಅನಿಸ್ತಾ ಇತ್ತು, ಮೇ ಬಿ ಇವ್ರು ನನ್ನ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಅಂದ್ರೆ ಆಕ್ಚುಲಿ ನಾನು ಏನ್ ಪ್ರಪೋಸ್ ಮಾಡಿಲ್ಲ, ನಾನು ಅವ್ರು ಮಾಡಿಲ್ಲ. ಹೆಂಗೆ ಅಂತ ಹೇಳ್ತೀನಿ. ಆತರ ಅವ್ರನ್ನ ಮಾತಾಡ್ಸಿದ್ದಾಗ ಓಕೆ ಅಂದ್ರೆ ಒಂದ್ ಸ್ವಲ್ಪ ಅದು ಆಬ್ವಿಯಸ್ಲಿ ಅದು ಒಂದ್ಸಲ ನಾನು ಅದೇ ತರ ಐ ಆಮ್ ವೆರಿ ಪಾಸಿಟಿವ್ ಪರ್ಸನ್. ನನಗೆ ಅದು ಆ ವಸ್ತು ನನಗೆ ಇಷ್ಟ ಆಗಿದೆ ಅಂತಂದ್ರೆ ಅದ್ ನನಗ್ ಬೇಕು, ಇಲ್ಲ ಅಂತಂದ್ರೆ ಅದು ನನಗ್ ಸಿಕ್ಕಿಲ್ಲ ಅಂತಂದ್ರೆ ಅದ್ರ ಬಗ್ಗೆ ನಾನು ಅದ್ರ ಕಡೆ ತಲೆ ಹಾಕೋನು ಮಲ್ಗಲ್ಲ, ಆ ರೀತಿ ಕ್ಯಾರೆಕ್ಟರ್ ಓಕೆನಾ. ಸೊ ಜಾಸ್ತಿ ಅವ್ರ ಹತ್ರ ಮಾತಾಡ್ತಿದ್ರೆ ಐ ವಾಸ್ ಜಸ್ಟ್ ಥಿಂಕಿಂಗ್, ಏನು ನನ್ನ ಅಂದ್ರೆ ಒಂಥರ
ಒಂಥರ ಈ ಹೊಟ್ಟೆಲೆಲ್ಲ ಒಂಥರ ಬಿಟ್ಟಂಗೆಲ್ಲ ಆಗ್ತಿತ್ತು, ಚಿಟ್ಟೆ ಬಿಟ್ಟು. ಯಾಕೆ ನನ್ನ ಹತ್ರನೇ ಮಾತಾಡ್ತಿಲ್ಲ ಸರಿಯಾಗಿ, ನನ್ನ ಹತ್ರನೇ ಮಾತಾಡ್ತಿಲ್ಲ. ಐ ಡೋಂಟ್ ನೋ ವೈ ಹಿ ವಾಸ್ ನಾಟ್. ಏನಕ್ಕೆ ಮಾತಾಡ್ತಾ ಇರಲ್ಲ ಕರೆಕ್ಟ್ ನೀನ್ ನನ್ನ ಹತ್ರ? ಹೇಳಿಲ್ವಾ ಕಮಿಟ್ ಆಗಿರ್ಬೇಕು ಏನೋ ಕತೆ. ಹ್ಮ್. ಅಕಸ್ಮಾತ್ ಯಾರಿಗಾರು ಬೇರೆಯವ್ರಿಗೆ ಕಮಿಟ್ ಆಗಿ ನಾವು ಸೆಂಟ್ರಲ್ ಹೋದ್ರೆ ಅದು ತಪ್ಪದು. ನಾವೇ ಆದ್ರೂ ಮಾಡಬಾರ್ದು ಆ ರೀತಿ ಎಲ್ಲ, ನಮ್ಗೆ ಅದೆಲ್ಲ ಇಷ್ಟ ಆಗಲ್ಲ. ಸೊ ನೋಡೋಣ ಅಂತ ಅಂದ್ಬಿಟ್ಟು ಆಮೇಲೆ ಒಂದಿನ ನೋಟ್ಸ್ ಕೇಳಿದೆ. ನೋಟ್ಸ್ ಅಲ್ಲಿ ಹಿಂದೆ ನಂಬರ್ ಬರ್ದ್ಬಿಟ್ಟು ಇಟ್ಟಿದೆ. ಮಾಡಿದ್ರೆ ಕಮಿಟ್ ಆಗಿಲ್ಲ ಅಂತಂದ್ರೆ ಮಾಡ್ತಾರೆ, ಕಮಿಟ್ ಆಗಿದ್ರೆ ಹುಡುಗನ ಜೊತೆ ಜಗಳ ಆಯ್ತದೆ, ಇನ್ನೇನಿಲ್ಲ ಕಾಮನ್. ನಮ್ಗೇನ್ ಜಗಳ ಏನು ಅಷ್ಟೇನು ಇರ್ಲಿಲ್ಲ, ನಾವೆಲ್ಲ ಏರಿಯಾದಲ್ಲಿ ಒಂಚೂರೆಲ್ಲ ಆಡ್ಬಿಟ್ಟಿದ್ದೀವಿ. ನೋಡೋಣ ಅಂದ್ಬಿಟ್ಟು ಸುಮ್ಮನೆ. ಅದು ಏನಾಯ್ತು ಅಂದ್ರೆ 1 ತಿಂಗಳು 1.5 ತಿಂಗಳು ಎಷ್ಟೋ ಗ್ಯಾಪ್. ಅದನ್ನು ಅವಾಗ ನಂಬರಲ್ಲಿ ಎತ್ಕೊಂಡು ಇವ್ರು ಮಾಡಿದ್ರು. ಇವ್ರು ಮಾಡಿದಾಗ ಆಕ್ಚುಲಿ ಇವ್ರ ಮನೆ ಅಪ್ಪತ್ತಾ ಇದೆ, ಇವ್ರ ಮನೆ ಅಲ್ಲೇ ಅಂತಾನು ನಂಗೆ ಗೊತ್ತಿರ್ಲಿಲ್ಲ. RMC ಯಾರ್ಡ್ ಹತ್ರ ಅಪ್ಪತ್ತಾ ಇದೆ ಬಂತು. ನಾನು ಡೈರೆಕ್ಟ್ ಒಂದೇ ಫಸ್ಟ್ ಮಾತಾಡಿದ್ 7 ಸ್ವೀಟ್ ಆಟಂತೆ. ಅದೊಂದು ಮಾತ್ರ ನೆನಪೈತೆ ನನಗೆ. ಇಲ್ಲ ಅಂದ್ರೆ ಸರಿ, ನಂಬರ್ ಬರ್ದಿಟ್ಟಿದ್ರು ನಂಗೆ. ಅಂದ್ರೆ ಏನು ಲವ್ ಮಾಡ್ಬೇಕು ಅಥವಾ ಅವ್ರು ನಮ್ಗೆ ಅಂದ್ರೆ ಅಂದ್ರೆ ಅದೊಂಥರ ಇನ್ಫ್ಯಾಚುಯೇಷನ್ ಅಂತ ಏನ್ ಹೇಳ್ತೀವಿ ಅದು ಇರುತ್ತೆ ಅಲ್ವಾ. ಸೊ ಅವ್ರು ನನ್ನ ಹತ್ರ ಅಂದ್ರೆ ನನ್ನ ಹತ್ರನೇ ನೋಟ್ಸ್ ಕೇಳ್ತಿದ್ರು, ಆತರ ಎಲ್ಲ ಮಾಡ್ತಿದ್ರೆ ನಂಗೆ ಒಂಥರ ಮಾತಾಡೋದಕ್ಕೆಲ್ಲ ಶುರು ಆಯ್ತು. ಸ್ವಲ್ಪ ದಿನ ಮಾತಾಡಿಸ್ತಾನೆ ಇರಲ್ಲ, ಆಮೇಲೆ ಡೈರೆಕ್ಟ್ ಆಮೇಲೆ ಹಂಗೆ ಮಾತಾಡಕ್ ಶುರು ಮಾಡಿದ್ರು. ಆಮೇಲೆ ಹಂಗೆ ಕ್ಲಾಸಲ್ಲೆಲ್ಲ ತುಂಬಾ ಚೆನ್ನಾಗಿತ್ತು ಎನ್ವೈರ್ಮೆಂಟ್ ಇನಿಷಿಯಲಿ. ಆಮೇಲೆ ಚೆನ್ನಾಗೆಲ್ಲ ಮಾತಾಡೋದಕ್ಕೆಲ್ಲ ಶುರು ಮಾಡಿದ್ರು. ಫೋನ್ ಬರ್ತಾನೆ ಇದೆ. ಸೊ ಬಾಂಡಿಂಗ್ ಎಲ್ಲ ಚೆನ್ನಾಗಿತ್ತ, ಅಂದ್ರೆ ಚೆನ್ನಾಗಿ ಮಾತಾಡ್ತಾ ಇದ್ವಿ. ಆಮೇಲೆ ನಾವು ಅಂದ್ರೆ ಹುಡ್ಗಿರೆಲ್ಲ ತಗೊಂಡೋಗೋ ಬಾಕ್ಸ್ ಎಲ್ಲ ಹುಡ್ಗರೆಲ್ಲ ತಿಂತಾ ಇದ್ರು. ಸಖತ್ತಾಗಿತ್ತು, ಚೆನ್ನಾಗಿತ್ತು ಇನಿಷಿಯಲಿ. ಅಂದ್ರೆ ಏನೋ ಒಂಥರ ಖುಷಿ, ಕಾಲೇಜ್ ಅಂತಂದ್ರೆ ಖುಷಿ. ಆಮೇಲೆ ಬೇಗ ಕಾಲೇಜ್ 1-2 ಗಂಟೆಗೆನೆ ಬಿಡ್ತಾ ಇದ್ರು, ಎಲ್ಲಾರು ಮಾತಾಡ್ಕೊಂಡ್ ಕುತ್ಕೊಳ್ತಾ ಇದ್ವಿ. ಅಲ್ಲೂನು ಆ ಒಂದು ಇದ್ರಲ್ಲೂನು ಯಾರು ಅಂದ್ರೆ ಈ ಏಜ್ ಅಲ್ಲಿ ಏನೋ ಇರ್ಬೋದೇನೋ, ಈ ಒಂದು ಜನರೇಷನ್ ಅಲ್ಲಿ 6th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್ಗೆ ಏನು ಲವ್ ಅಂತೆ ಕ್ಲಾಸ್. ನಮ್ ಟೈಮಲ್ಲೆಲ್ಲ ಏನೂ ಇಲ್ಲ. ಟು ಬಿ ಫ್ರಾಂಕ್, ನಮ್ಗ್ ಡಿಗ್ರಿ ಮುಗಿಸಿ MSc ಮುಗಿಸೋವರ್ಗುನು ಕೆಲವು ಮ್ಯಾಟರ್ಸ್ ಗಳು, ನಮ್ಗೆ ವಿಷಯಗಳೇ ಗೊತ್ತಾಗ್ತಿರ್ಲಿಲ್ಲ. ಮನೇಲೂ ಅದೇ ರೀತಿ ವಾತಾವರಣ. ಆತರ ಏನಾದ್ರು ಡಿಫ್ರೆಂಟ್ ಏನಾದ್ರು ಇಂಟಿಮೆಸಿ ಸೀನ್ ಏನಾದ್ರು ಬಂದ್ರೆ ಚಾನೆಲ್ ಚೇಂಜ್ ಮಾಡ, ಅದೆಲ್ಲ ಅವಾಗ ಇರ್ತಿತ್ತು. ಇವಾಗ್ಲೂನು ಅಷ್ಟೇ, ಬೇರೆ ತರ ಕೆಟ್ಟದಾಗಿ ಏನೂ ಇರ್ತಿರ್ಲಿಲ್ಲ. ಎಲ್ಲಾ ರೀತಿ ಆ ರೀತಿ ಎಲ್ಲಾರ ಹತ್ರನು ಮಾತಾಡ್ತಿದ್ರು, ಅದೇ ರೀತಿ ಚೆನ್ನಾಗಿ ಮಾತಾಡ್ತಾ ಇದ್ರು. ಹೋಗೋ ಬಾರೋ ಅಂತ ಎಲ್ಲಾನು ಮಾತಾಡ್ತಿದ್ರು. ಅವ್ರವ್ರ ಹೆಸರು ನಾನು ಇದುವರೆಗೂನು ನಾನು ಅವ್ರ ಹೆಸರು ಹಿಡಿದು ಕರ್ದಿಲ್ಲ. ಅವಾಗ್ಲೂ ಬೇರೆಯವ್ರು ಎಲ್ಲಾರು ಹೆಸರು ಹಿಡಿದು ಕರಿತಿದ್ದೆ. ಇವ್ರ ಹೆಸರು ಕರಿಬೇಕು ಅಂತಂದ್ರೆ ನಾನು ಏನೋ ಒಂಥರ ಹಿಂಸೆ, ನಾನು ಕರಿತಾನಿಲ್ಲ. ಓಯ್ ಅವಾಗಿದ್ರು ಓಯ್ ಅಂತಾನೆ ಮಾತಾಡ್ತಿದ್ದೆ. ಅದನ್ನೇನ್ ಯಾರು ಏನು ಅನುಮಾನನೂ ಪಟ್ಟಿರ್ಲಿಲ್ಲ ಕ್ಲಾಸಲ್ಲೆಲ್ಲ. ಸೊ ಚೆನ್ನಾಗೆ ಹೋಗ್ತಾ ಇತ್ತು. ಆಮೇಲೆ ನೋಟ್ಸ್ ಅಲ್ಲಿ ನಂಬರ್ ಬರ್ದಿದ್ರಲ್ಲ, ಸೊ ಅದೇ ಹೆಂಗೆ ಅಂತಂದ್ರೆ ಆ ನೋಟ್ಸ್ ನಾನು ಮನೇಲೆಲ್ಲ ಇಟ್ಟಾಡಿದೀನಿ. ಅಂದ್ರೆ ನೋಟ್ಸ್ ಬರೀತಾ ಅಂದ್ರೆ ನನ್ನ ನೋಟ್ಸ್ ತಗೊಂಡು ಕನ್ನಡ ನೋಟ್ಸ್ ನಂಗೆ ಇನ್ನೂ ಚೆನ್ನಾಗಿ ನೆನಪಿದೆ. ಪ್ರಾಣಿಗೂ ನಾನು ನೋಟ್ಸ್ ಇಸ್ಕೊಂಡಿದ್ದು ನಂಬರ್ ಬರೆಯೋ ಉದ್ದೇಶಕ್ಕೇನೆ. ಅದೇ ಬಿಟ್ರೆ ದೇವರಾಣೆ ಅದ್ರಲ್ಲಿ ಒಂದೇ ಒಂದ್ ಲೈನು ಕಾಪಿ ಮಾಡಿ ಬರ್ತಾನೆ. ನಂಗೇನ್ ಗೊತ್ತಿತ್ತು, ಅವಾಗ ನೋಟ್ಸ್ ಇಸ್ಕೊಳ್ಳೋರು ಒಂದ್ ದಿನ ಬರ್ದವ್ರೆ, ನಂಗೆ ಗೊತ್ತೇ ಇಲ್ಲ. ಅದು ನಾನು ಸೋಫಾ ಮೇಲೆ ಇಟ್ಟಿದೀನಿ. ಆಮೇಲೆ ಏನಕ್ಕೋ ಲಾಸ್ಟ್ ಅಲ್ಲಿ ಅವ್ರ ಹೆಸರು ಬರ್ದ್ಬಿಟ್ಟು ನಂಬರ್ ಬರ್ದಿರೋದು 97 ಅಂತಾನೆ, ಹಳೆ ನಂಬರು 59 ಲಾಸ್ಟ್ ಟೈಮ್. ಸೊ ನಂಬರ್ ಬರ್ದವ್ರೆ. ನನ್ಗೆ ಫುಲ್ಲು ಶಾಕು. ನೈಟ್ ನೋಡಿದ್ 8:30 ಸಮಥಿಂಗ್ ಅಲ್ಲಿ. July 20 ನಾನು ನೋಡಿದ್ದು. July 21 ಹೋಗ್ಬಿಟ್ಟು, ಅವಾಗ ಫೋನ್ ಏನಿರ್ಲಿಲ್ಲ ನಮ್ಮ ಹತ್ರ. ಕಾಯಿನ್ ಬೂತ್ ಹೋಗ್ಬಿಟ್ಟು ಫೋನ್ ಮಾಡಿದೆ ಮಧ್ಯಾಹ್ನ 1 ಗಂಟೆ ಟೈಮ್ ಅಲ್ಲಿ. ಆಮೇಲೆ ಹಲೋ ಅಂತ ಅಂದಿತ್ತು. ಯಾರು ಅಂತ ಕೇಳಿದ ತಕ್ಷಣ ನಾನೇನ್ ಹೇಳ್ದೆ, ನಿಮ್ಮ ಅಜ್ಜಿ ಅಂದೆ. ಅವಾಗ ಫಸ್ಟ್ ಅಂದಿದ್ದೇನೆ ಆ 7 ಸ್ವೀಟ್ ಆಟ. ನಿಜ, ಅದೆಲ್ಲ ನೆನಪಿಸ್ಕೊಂಡ್ರೆ ಎಷ್ಟ್ ಚೆನ್ನಾಗಿದೆ ಗೊತ್ತಾ. ಆಮೇಲೆ ಏನ್ ಮಾತಾಡಿದ್ವಿ. ಆಮೇಲೆ ಏನಕ್ ನಂಬರ್ ಬರ್ದಿದ್ದೆ ಅಂತ ಸುಮ್ನೆ ಒಪ್ಕೊಳ್ಳೇ ಇಲ್ಲ ಆಸಾಮಿ. ನಾನೇ ಇಲ್ಲ, ಏನೋ ರೀಸನ್ ಇಲ್ಲ, ನಾನ್ ಬರ್ದೇ ಇಲ್ಲ, ನಾನ್ ಯಾರಿಗೋ ಬರೆಯೋದಕ್ಕೆ ಹೋದೆ, ಏನೇನೋ ರೀಸನ್. ನಾನ್ ಇಲ್ಲ, ನಿನ್ಗೆ ಅಂತ ಬರೀಲಿಲ್ಲ, ಹೇಳಕ್ಕೂ ರೆಡಿ ಇಲ್ಲ, ಹಿಂಗೆ ಅಂತ. ಅಂಡ್ ಇದುವರೆಗೂನು ನಾವು ಸಿನಿಮ್ಯಾಟಿಕ್ ರೀತಿಯಲ್ಲಿ ಅಥವಾ ಒಂಥರ ಹೆಂಗ್ ಹೇಳೋದು, ಈಗ ಕೆಲವು ಹುಡುಗಿರು ರಿಂಗ್ ಕೊಟ್ಟು ಪ್ರಪೋಸ್ ಮಾಡೋದು, ರೋಸ್ ಆತರ ಎಲ್ಲ ಏನೂ ನಡೆದೇ ಇಲ್ಲ. ಓಕೆನಾ. ಇನ್ನೊಂದು ಏನಕ್ಕೆ ಹೇಳಕ್ಕೆ ಭಯ ಆಗಿತ್ತು ಅಂದ್ರೆ, ಅಕಸ್ಮಾತ್ ಯಾರಿಗಾರು ಕಮಿಟ್ ಆಗ್ಬಿಟ್ಟಿದ್ರೆ ನಾನು ಸೆಂಟ್ರಲ್ ಹೋಗಿ ತಪ್ಪು ಮಾಡಿದೆ ಅನ್ನೋದು ನನಗೂ ಗಿಲ್ಟ್ ಇರುತ್ತೆ. ಆಮೇಲೆ ಇನ್ನೊಂದು, ನನಗೆ ಒಂದು ವಸ್ತು ಇಷ್ಟ ಆಯ್ತು ಅನ್ನೋದು ಎಷ್ಟೇ ಕಷ್ಟ ಆದ್ರೂ ಸರಿ, ನಾನು ಅದನ್ನ ಪಡ್ಕೊಳ್ಳೇಬೇಕು ಅಂತ ಡಿಸೈಡ್ ಆಗಿ ನಿಂತ್ಕೊಂಡ್ಬಿಡ್ತೀನಿ. ನನ್ನ ವ್ಯಕ್ತಿತ್ವ ಆ ಥರ.
ಸೊ ಅದರಿಂದ ಹೇಳಕ್ಕೂ ಒಂಥರ ಮುಜುಗರ, ಹೇಳ್ಬೇಕು ಅಂತಾನು ಇಲ್ಲ, ಹೇಳ್ಬಾರ್ದು ಅಂತಾನು ಇಲ್ಲ. ಬಟ್ ಹೆಂಗ್ ಮೇಂಟೈನ್ ಮಾಡೋದು ಅಂತ ಯಾಕಂದ್ರೆ ಹುಡುಗಿರ ಮನ್ಸಲ್ಲಿ ಏನೈತೆ ಅಂತ ದೇವರಾಣಿಗೆ ಯಾರ ಕೈಲೂ ಕಂಡಿಡಿಯಕ್ ಆಗಲ್ಲ. ಆಮೇಲೆ ಹೋಗ್ತಾ 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 ಗೊತ್ತಾದ್ಮೇಲೆ ನಾನ್ ಮೊನ್ನೆ ಏನೋ ಹೇಳಿದ್ದು, ನಿನ್ಗೋಸ್ಕರ ನಂಬರ್ ಬರ್ಕೊಟ್ಟಿದ್ದು ಅಂತ ನನ್ನ ಅಲ್ಲಿವರೆಗೂ ಹೇಳಿರ್ಲಿಲ್ಲ ನಾನು. ಎಷ್ಟು ಆದ್ಮೇಲೆ ಹೇಳಿರ್ಲಿಲ್ಲ. ನಿಂಗೆ ಇಲ್ಲಪ್ಪ ನಾನೇನಕ್ ನಂಬರ್ ನಿನಗ್ ಫೋನಲ್ಲೂ ವಾದ, ನಿಂಗ್ ಯಾಕೆ ನಾನ್ ನಂಬರ್ ಬರೀಲಿ, ಏನೋ ಯಾರಿಗೋ ಬರ್ದೆ ಅದನ್ನ ಅರ್ದ್ ಬಿಟ್ಟು ಎತ್ಕೋಬೇಕು ಅನ್ಕೊಂಡೆ, ಮಿಸ್ ಆಗಿ ಹಂಗೆ ಕೊಟ್ಬಿಟ್ಟಿದೀನಿ. ಇಲ್ಲ ಆಮೇಲೆ ಸರಿ ಬಿಟ್ಟು ನಾನೇನ್ ಯಾರಿಗೂ ಏನು ಹೇಳಿರ್ಲಿಲ್ಲ, ಅಂದ್ರೆ ಗ್ರೂಪ್ ಅಲ್ಲಿ ಎಲ್ಲ ಐತಲ್ಲ ಅಲ್ಲೂ ಏನು ಮೆನ್ಷನ್ ಮಾಡಿರ್ಲಿಲ್ಲ ನಾನು. ಹಂಗೆ ಹೋಗ್ತಾ ಹೋಗ್ತಾ ನಾನು ಏನ್ ಮಾಡಿದೆ ಅಂತಂದ್ರೆ, ನೋಡಿದ ತಕ್ಷಣ ಪಟ್ ಅಂತ ಈ ಕಾರ್ನರ್ ಅಲ್ಲಿ, ಬುಕ್ ಲಾಸ್ಟ್ ಪೇಜ್ ಕಾರ್ನರ್ ಅಲ್ಲಿ ಓಕೆನಾ, ಹಿಂಗ್ ಕ್ಲೋಸ್ ಮಾಡ್ತೀವಲ್ಲ ಅಲ್ಲಿ ಪರ್ ಅಂತ ಅರ್ದ್ ಬಿಟ್ಟು ನಂಬರ್ ನಂಗೆ ಸ್ವಲ್ಪ ನಂಬರ್ ಮ್ಯಾಥ್ಸ್ ಅಲ್ಲಿ ಫಸ್ಟೇ ನಂಗೆ ಡುಂಕಿ ಕ್ಯಾರೆಕ್ಟರ್ ಮರ್ತೋಗ್ಬಿಡ್ತೀನಿ ಅಂತ ಅನ್ಬಿಟ್ಟು ಒಂದ್ಸಲ ಇಟ್ಕೊಂಡಿದ್ದೆ. ಆಮೇಲೆ ಅದನ್ನ ಯಾರ ಗ್ರೂಪ್ ಅಲ್ಲಿ, ನನ್ ಗ್ರೂಪ್ ಅಲ್ಲಿ ಏನಾರ ನೋಡ್ಬಿಟ್ರೆ ಸುಮ್ನೆ ಪ್ರಾಬ್ಲಮ್ ಆಗುತ್ತೆ ಅಂತ. ಅಂದ್ರೆ ನಂಗೆ ಹೆಂಗೆ ಭಯ ಇತ್ತು ಅಂತಂದ್ರೆ, ಪ್ರಾಬ್ಲಮ್ ಆದ್ರೆ ಅಟ್ಲೀಸ್ಟ್ ಇವಾಗ ಫ್ರೆಂಡ್ಶಿಪ್ ಏನೋ ಇದೆ ಅದು ಹೋಗ್ಬಿಡುತ್ತಲ್ಲ ಅಕಸ್ಮಾತ್. ಇವಾಗ ಆಬ್ವಿಯಸ್ಲಿ ಈಗ ಸ್ಟಾರ್ಟಿಂಗ್ ಅಲ್ಲಿ ಏನಾದ್ರು ಗೊತ್ತಾದ್ರೆ ಅದೇ ಒಂದ್ ದೊಡ್ಡ ಸೀನ್ ಆಗ್ಬಿಡುತ್ತೆ ಕಾಲೇಜ್ಗಳಲ್ಲಿ ಅಂತ ಅನ್ಬಿಟ್ಟು ಏನ್ ಮಾಡಿದೆ, ಅದನ್ನ ನಂಗೆ ಇನ್ನೂ ಚೆನ್ನಾಗಿ ನೆನಪಿದೆ, ನಾನು ಎಲ್ಲಿ ಎಸ್ತೆ ಅಂತ ಅನ್ಬಿಟ್ಟು ಬಸ್ ಅಲ್ಲಿ ಫಸ್ಟ್ ಬ್ಲಾಕ್ ಓಕೆನಾ. ಸೊ ಫಸ್ಟ್ ಬ್ಲಾಕ್ ಅಲ್ಲಿ ಬಸ್ಸಿಂದ ಆಚೆ ಹಾಕ್ದೆ, ಬಸ್ಸಿಂಗ್ ತಿರ್ಕೊಂತು ಪಟ್ ಅಂತ ನಾನು ಕೆಳಗಡೆ ಆಚೆ ಹಾಕ್ದೆ. ಸೊ ಹಂಗೆ ಆಚೆ ಹಾಕ್ದೆ. ಸೊ ಇಷ್ಟು ಹೆಂಗ್ ಮೀಟ್ ಆದ್ವಿ. ಅಂಡ್ ಪ್ರಪೋಸ್ ಅಂತ ಹೇಳೋದಕ್ಕಿಂತ ನಾವು 2000 ಚಿನ್ನ ಟ್ರೈನ್ ಮೆಟ್ರೋ ಟ್ರೈನ್ ಹೋಗ್ತಾ ಇದೆ, ಅದಿತಿ ತೋರಿಸ್ತಾ ಅವ್ರೆ. ಸೊ ನಾವೀಗ ಹೇಳಿದ್ವಿ ದಟ್ ಪ್ರಪೋಸ್ ಯಾರು ಮಾಡಿಲ್ಲ. ಬಟ್ ಹೇಗೆ ನಾವು 2012 ಅಲ್ಲಿ ಇದಾಗಿದ್ದು ಅಂಡ್ ಒಂದ್ ಇನ್ಸಿಡೆಂಟ್ ಆಯ್ತು, ಅವಾಗ ನಮ್ಗೆ ಇಬ್ರಿಗೂ ತುಂಬಾ ಸೀರಿಯಸ್ನೆಸ್ ಬಂದಿದ್ದು. ದಟ್ ನಾವ್ ಏನಾದ್ರೂ ನೋಡಿ ಎಂತ ಮರುರ್ದೋಗ್ಬಿಡುತ್ತೆ ನನ್ಗಂತೂ ಸೀರಿಯಸ್ಲಿ. ಆವಾಗ್ಲೇ ತಾನೇ ಆ ಮಿಸ್ಸಿಂಗ್ ಫ್ಯಾಕ್ಟರ್ಸ್ ಗೊತ್ತು ನಿಂಗೆ. ಸರಿ, ಸೊ ಆ ಮಿಸ್ಸಿಂಗ್ ಫ್ಯಾಕ್ಟರ್ ಏನಿದೆ ಅವಾಗ್ಲಿಂದಾನೇ ನಮಗ್ ಗೊತ್ತಾಗಿದ್ದು ದಟ್ ಓಕೆ ಅಂದ್ರೆ ಏನ್ ಹೇಳೋದು ಹೇಳು. ಅವಾಗ್ಲೇ ಗೊತ್ತಾಗಿದ್ದು ನಾನ್ ನಿನ್ನ ಕಟ್ಕೊತೀನಿ ಅಂತ. ಅವಾಗೇನೆ ಓಕೆ ನಾವ್ ಅವಾಗ್ಲೇನೆ ಕಮಿಟ್ ಆಗಿದ್ವಿ. ಇಟ್ ಇಸ್ ನಾಟ್ ಲೈಕ್ ಸ್ವಲ್ಪ ದಿನ ಮಾತಾಡೋದು, ಸ್ವಲ್ಪ ದಿನ ಬಿಡೋದು ಬೇರೆಯವ್ರ ಜೊತೆ. ಈಗ ನಾನು ಮೊನ್ನೆನೋ ಹೇಳ್ತಾ ಇದ್ದೆ ಏನೋ ವಿಚಾರಕ್ಕೆ, ನಾನೇನೋ ಒಂದು ಸ್ಟೆಪ್ ತಗೊಳ್ತೀನಿ, ಏನಕ್ಕೋ ಹೋಗ್ತೀನಿ ಅಂತ ಹೇಳಿದಾಗ ವಿ ವರ್ ಲೈಕ್ ಡಿಸ್ಕಸಿಂಗ್ ಆ ಒಂದು ಫೀಲ್ಡ್ ಹುಷಾರಾಗಿರ್ಬೇಕು. ನಾನ್ ಹಂಗೆ ಅಂದೆ, ನಿನಗ್ ನನ್ ಮೇಲೆ ನಂಬಿಕೆ ಇಲ್ವಾ ಅಂತಂದೆ. ನಂಬಿಕೆ ಪ್ರಶ್ನೆ ಅಲ್ಲ, ಹುಷಾರು ಅಷ್ಟೇ ಅಂತ ಎಲ್ಲ ಹೇಳ್ತಿದ್ರ. ಆಮೇಲೆ ನಾನು ಹಂಗೆ ಅಂದೆ, ನಿಂಗೆ ಏನ್ ಮಾಡ್ಬೇಕಿತ್ತು ಗೊತ್ತಾ, ಆ 7 years ಅಲ್ಲಿ ಒಂದಿಬ್ರು ಹುಡುಗರ ಜೊತೆ ಫೋನಲ್ಲಿ ಮಾತಾಡ್ಕೊಂಡು ಅಥವಾ ಏನಾರು ಮಾಡಿ ಸಿಗಾಕೊಂಡು ಆಮೇಲೆ ನೀನ್ ನನಗ್ ಕ್ಷಮಿಸಿ ಆತರ ಏನಾರ ಮಾಡ್ಬೇಕಿತ್ತು. ಹಿ ಜಸ್ಟ್ ಸೆಡ್ ಒನ್ ಥಿಂಗ್. ಏನಂದೆ ನೀನು? ನೀನ್ ಆತರ ಇದ್ದಿದ್ರೆ ನಿನ್ನ ಯಾರು ಮದ್ವೆ ಆಗ್ತಿದ್ದು ಅಂತೆ. ನನ್ಗೇನ್ ಪ್ರೌಡ್ ಫೀಲ್ ಅಂತಂದ್ರೆ, ಆ 7 years ಅಲ್ಲಿ ಇಬ್ರು ಹುಡುಗರು, ಒಬ್ಬ ಹುಡುಗ ನಮ್ ಕ್ಲಾಸ್ ಅಲ್ಲೇ ಇದ್ದ, ಅವ್ನಿಗೆ ನಾನ್ ಆಫ್ಟರ್ ಐ ಕಮಿಟೆಡ್ ಓಕೆನಾ, ಕಮಿಟೆಡ್ ಆದ್ಮೇಲೂನು ಒಂದ್ಸಲ ಬಂದ್ಬಿಟ್ಟು ನಾನು ನಿನ್ನ ತುಂಬಾ ಇಷ್ಟ ಪಡ್ತಿದ್ದೀನಿ, ಐ ಲವ್ ಯು ಸೋ ಮಚ್ ಅಂತ ಏನೋ ಹೇಳಿದ್ರ ಆ ಹುಡುಗ ಹೇಳಿದ್ರ. ಅವಾಗ್ಲೂನು ಅಷ್ಟೇ, ನಾನ್ ಡೈರೆಕ್ಟ್ ಆಗಿ ಈ ತರ ಅಂತಂದ್ರೆ ಅಂದ್ರೆ ಏನು ಅಂದ್ರೆ ನನಗ್ ಭಯ ಏನು ಅಂತಂದ್ರೆ, ಬೇರೆಯವ್ರು ಯಾರಾದ್ರೂ ಹೇಳ್ಬಿಟ್ರೆ ನಮ್ಮ ಒಂದು ಬಾಂಡಿಂಗ್ ಎಲ್ಲಿ ಹೋಗ್ಬಿಡುತ್ತೋ ಅಂತ ಅನ್ಬಿಟ್ಟು ತುಂಬಾ ಚೆನ್ನಾಗಿ ಬಾಂಡಿಂಗ್ ಕ್ರಿಯೇಟ್ ಆಗಿತ್ತು. ಆ ಒಂದು 2012 ಅಲ್ಲಿ ಕ್ರಿಯೇಟ್ ಆಗಿದ್ ಬಾಂಡಿಂಗು ಈಗ್ಲೂನು ಹಂಗೆ ಇದೆ. ಟಚ್ಡ್ ಅಂದ್ರೆ ಏನೇ ಇದ್ರೂನು ಶೇರ್ ಮಾಡ್ಕೋತೀನಿ ನಾನು, ಯಾವ್ದೂನು ಮುಚ್ಚಿಡಲ್ಲ. ಅಂಡ್ ಆ ತರ ಬಾಂಡ್ ಎಲ್ಲಿ ಬಾಂಡ್ ಇದಾಗ್ಬಿಡುತ್ತೋ ಅಂತ ಅನ್ಬಿಟ್ಟು ಹೇಳ್ಕೊಂಡ್ಬಿಟ್ಟೆ. ಆಮೇಲೆ ಇನ್ನೊಂದು ಹುಡುಗ, ಸೀನಿಯರ್, ಅವನು ಅಷ್ಟೇ, ಅವನು ನಂಬರ್ ಬರ್ದ್ಬಿಟ್ಟು ಕೊಟ್ಟಿದ್ದು ನೆನಪಿದೆ. ನೋಟ್ಸ್ ಅಲ್ಲಿ ಇದೇ ರೀತಿನೇ ನೋಟ್ಸ್ ಬೇಕು ಅಂತ ಈಸ್ಕೊಂಡಿದ್ದು, ನೀನ್ ನೋಟ್ಸ್ ಸ್ವಲ್ಪ ಕೊಡ್ತೀಯಾ ಅಂತ. ಐ ವಾಸ್ ಲೈಕ್, ನಮ್ ಸೀನಿಯರ್ ನಮ್ ನೋಟ್ಸ್ ಏನಕ್ಕೆ ಅಂತ ಅನ್ಬಿಟ್ಟು ಅವ್ರು ಹಂಗೇನೆ. ಆಮೇಲೆ ಜಗಳ ಆಯ್ತೋ ಏನೋ ಗೊತ್ತಿಲ್ಲ, ಇವ್ರಕ್ ನಮ್ ಕ್ಲಾಸ್ ಮೇಟ್ ಅಲ್ಲೇನೆ ಜಗಳ ಆಗಿತ್ತು, ಕೈ ಏನೋ ಕುಯ್ದಿದ್ ಸಮಥಿಂಗ್ ಏನೋ ಆಗಿತ್ತು ತಾನೆ, ಏನೇನೋ ಆಗಿತ್ತು. ಬಟ್ ನಂಗೇನ್ ಭಯ ಅಂತಂದ್ರೆ, ಈಗ್ಲೂನು ಅಷ್ಟೇ ನಾನು ತುಂಬಾ ಎದುರ್ಕೊಳ್ತೀನಿ ಕೆಲವು ವಿಷಯಗಳಿಗೆ. ಅಂದ್ರೆ ಏನು ಜಾಸ್ತಿ ಆಗುತ್ತೆ. ಸೊ ಹೇಗೆ ಕಮಿಟ್ ಆದ್ವಿ, 2012 ಅಲ್ಲಿ ನಾವು ಮೀಟ್ ಆಗಿದ್ದು. ಸೊ 2012 ಆಲ್ಮೋಸ್ಟ್ 2012 ಆ ಟೈಮ್ ಅಲ್ಲೇನೆ ನಾವು ಕಮಿಟ್ ಆದ್ವಿ ದಟ್ ನಾವು ಮದ್ವೆ ಆಗೇ ಆಗ್ತೀವಿ, ಒಪ್ಸಿ ಮದ್ವೆ ಆಗ್ತೀವಿ ಅಂತಾನೆ ಕಮಿಟ್ ಆಗಿದ್ದು. ಸೊ 2012 ಇಂದ ಕಾಲೇಜ್ ಬಿಡೋವರ್ಗುನು, 2000
15 ಕಾಲೇಜ್ ಎಂಡ್ ಆಯ್ತು. ಅದಾದ್ಮೇಲೆ ನಾವು ಮದ್ವೆ ಆಗಿದ್ದು 2019. ಹೇಗೆಲ್ಲ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಪಾರ್ಟ್ಸ್ ರೀತಿ ಮಾಡ್ತೀವಿ, ಬಿಕಾಸ್ ಒಂದೇ ವ್ಲಾಗ್ ಅಲ್ಲಿ ಇಟ್ ವಿಲ್ ಬಿ ರಿಯಲಿ ಲಾಂಗ್ ಅಲ್ಲ. ಎಸ್. ಸೊ ಫಸ್ಟ್ ವ್ಲಾಗ್ ಹೇಗಿದೆ ಅಂತ ಕಾಮೆಂಟ್ ಅಲ್ಲಿ ಹೇಳಿ. ಇನ್ನು ಏನೇನ್ ಹೇಳ್ಬೇಕು ನಮಗ್ ಗೊತ್ತಿಲ್ಲ, ನಾವು ಮರ್ತೋಗ್ಬಿಡ್ಬೋದು. ಸೊ ಇದೇ ಒಂದು ಹೇಗ್ ಮೀಟ್ ಆದ್ವಿ ಅದ್ರಲ್ಲಿ ಆಲ್ಮೋಸ್ಟ್ ಎಲ್ಲಾನು ಬೇಸಿಕ್ ಆಗಿ ಹೇಳಿದೀವಿ. ಇನ್ನು ಏನಾದ್ರು ನಿಮ್ಗೆ ತಿಳ್ಕೊಬೇಕು ಅನ್ನೋ ಕುತೂಹಲ ಇದ್ರೆ ಪ್ಲೀಸ್ ಕೇಳಿ. ಎನಿಥಿಂಗ್ ಅಷ್ಟಲ್ಲ. ಯಾ. ಸೊ ಬಾಯ್. ನೀವಿನ್ನು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನೇನ್ ಸ್ವಲ್ಪ ವೈಟ್ ಫೀಲ್ಡ್ ಅಲ್ಲಿ ಇರೋದು, ಇನ್ನು 22 ಮಿನಿಟ್ಸ್ ಇದೆ ನಾವು ರೀಚ್ ಆಗೋದಕ್ಕೆ. ಸೊ ಇದೇ ಬೆಸ್ಟ್ ಟೈಮ್ ಅಂತ ಅನಿಸ್ತು. ಮನೇಲಂತೂ ಜಾಸ್ತಿ ಟೈಮ್ ಸಿಗಲ್ಲ ನಮ್ಗೆ ಟ್ರಾವೆಲಿಂಗ್ ಅಲ್ಲಿ. ಎನಿವೇ ನಾವ್ ಯಾವಾಗ್ಲೂ ಹಿಂಗೆ ಮಾತಾಡ್ಕೊಂಡು ಏನಾದ್ರು ಹೋಗ್ತೀವಿ. ಸೊ ವಿ ಥಾಟ್ ಆಫ್ ಜಸ್ಟ್ ಡೂಯಿಂಗ್ ಅ ಫಸ್ಟ್ ಲವ್ ಸ್ಟೋರಿ ವ್ಲಾಗ್. ನೀವು ತುಂಬಾ ದಿನದಿಂದ ವೆಯ್ಟ್ ಮಾಡ್ತಿದ್ದೀರಾ, ಸೊ ಇನ್ನೂ ಜಾಸ್ತಿ ವೆಯ್ಟ್ ಮಾಡ್ಸೋದ್ ಬೇಡ ಅಂತ ನಾವ್ ಮಾಡಿದ್ವಿ. ಬೇಕು ಅಂತ ವೇಟ್ ಅಂತೂ ಮಾಡಿಸಿಲ್ಲ. ಅಂದ್ರೆ ನಮ್ಮ ಒಂದು ಬಿಸಿ ಶೆಡ್ಯೂಲ್ ಇಂದ ಆ ರೀತಿ ಆಗಿದೆ. ಮತ್ತೆ ಇನ್ನೊಂದು ಇಲ್ಲಿ ಬಂದ್ಮೇಲೆ ಒಂದ್ ಸ್ವಲ್ಪ ಪ್ರಾಪರ್ ಆಗಿ ವಿಡಿಯೋ ಮಾಡಕ್ ಆಗ್ತಾ ಇರೋದು. ಅಲ್ಲಿ ನಮ್ಮ ಮನೇಲಂತೂ ಯಾವುದೇ ಕಾರಣಕ್ಕೂ ವಿಡಿಯೋ ಮಾಡಕ್ ಆಗ್ತಾ ಇರ್ಲಿಲ್ಲ. ಅದರಿಂದ ವೇಟ್ ಆಗಿದೆ, ತುಂಬಾ ಲಾಂಗ್ ಆಗಿದೆ. ಅದು ಬಿಟ್ರೆ ಬೇಕು ಅಂತ ವೇಟ್ ಮಾಡಿಸ್ಬೇಕು ಅಂತ ಏನಿಲ್ಲ. ಅಂಡ್ ತುಂಬಾ ಜನ ರೆಸಿಪಿ ವಿಡಿಯೋಸ್ ನ ಕೇಳಿದಿರಾ. ಇನ್ನೂ ನನಗೆ ಆ ರೆಸಿಪಿ ಅಂತ ನನ್ನ ಚಾನೆಲ್ ಅಲ್ಲಿ ಹೇಳ್ದಾಗೆಲ್ಲ ನನ್ಗೆ ಅವ್ರೇ ನೆನ್ಪು ಬರ್ತಾರೆ. ಸುಮಾ ಅನ್ನೋರು. ಅವರು ಯಾವ್ದದು ಆಗ್ಲಕ್ಕಾಯ್ದು ಕಿಚಡಿ ಕೇಳಿದ್ರು. ಓಕೆನಾ. ಸೊ ಬಿಟರ್ಗಾಡ್ ಕಿಚಡಿ ಕೇಳಿದ್ರು. ಅದನ್ನ ಇನ್ನೂ ಮಾಡಕ್ ಆಗಿಲ್ಲ. ನಂಗೆ ಅದೇ ಫೀಲ್ ಆಗುತ್ತೆ ಯಾವಾಗ್ಲೂ. ಸೊ ಆದಷ್ಟು ಬೇಗ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಬೇಗ ಅನ್ನೋದು ಆಬ್ವಿಯಸ್ಲಿ ಲೇಟ್ ಆಗ್ತಾನೆ ಹೋಗಿದೆ, ಬಟ್ ಸಮ್ ಹೌ ಐ ವಿಲ್ ಡೆಫಿನೆಟ್ಲಿ ಗೆಟ್ ಬ್ಯಾಕ್ ಟು ದ ರೊಟೀನ್ಸ್. ಎಸ್. ಸೊ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಕಂಟಿನ್ಯೂ ಮಾಡ್ತೀವಿ. ಬಾಯ್ ಬಾಯ್ ಹೇಳ್ಬಿಡು ಚಿನ್ನ. ಬಾಯ್.